जीवः पुष्पायते भावो मधुरायते जीवितं कायते तव संयोगेन. ನಿಮಗೆ ಆ ಭಾವ ಯಾವಾಗ ಉತ್ಪತ್ತಿ ಆಯಿತು ಮತ್ತು ಪ್ಯಾರೋನ ಹಾರೋದಕ್ಕೆ ಬಿಟ್ಟಿದ್ದು? ಆ್ಯಕ್ಚುಲಿ ಗುಬ್ಬಿ ಅಂತ ಹೆಸರು ನನಗೆ ಬಂದಿದ್ದು ನಮ್ಮ ಮನೆತನಕ್ಕೆ ಬಂದಿದ್ದು ಒಬ್ಬರು ನಮ್ಮ ಮುತ್ತಾತ ಇದ್ರು. ಅವರು ಈ ವಿಜಯನಗರದ ಸಾಮ್ರಾಜ್ಯದಲ್ಲಿ ಕತೆ ಹೇಳಲಿಕ್ಕೆ ಅಂತ ಹೋಗ್ತಿದ್ರಂತೆ. ಪ್ರತಿದಿನ ಬಂದು ಒಂದು ಗುಬ್ಬಿ ಕತೆ ಹೇಳಿ ಹೋಗ್ತಿದ್ರಂತೆ. ನಾಯಿಕಾ ಅಂತ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಇದೆ, ಬಟ್ ದಟ್ ವಾಸ್ ಇನ್ಸ್ಪೈರ್ಡ್ ಬೈ ನಾಯಿಕಾ ಅನ್ನೋ ಒಂದು ಸಂಸ್ಕೃತ ಪದ. ನಾಯಿಕಾ. ನರೇಂದ್ರ ಮೋದಿ ಅವರು ಕೂಡ ಈ ಟುಕ್ ನೋಟ್ ಆಫ್ ಯುವರ್ ಎಫರ್ಟ್. ಅದಕ್ಕೆ ನಿಮ್ಗೆ ಲಾಸ್ಟ್ ಟೈಮ್ ನಾವು ಕರೆದಾಗ ನೀವು ಸಿಗ್ಲಿಲ್ಲ ನಮ್ಗೆ. ಹೌದೌದು, ಬೈಕ್ ರೈಡಲ್ಲಿ ಇದ್ವಿ. ಇವರನ್ನು ನಾವು ನಮ್ಮ ಎಪಿಸೋಡ್ ಕರ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಅದೊಂಥರ ಈಗ ಒಂದು ಲ್ಯಾಬ್ನಲ್ಲಿ ಅದಕ್ಕೆ ಇದು ಮಾಡ್ದಂಗೋ ಅಥವಾ ಒಂದು ರೀತಿಲಿ ಅದು ಈಗ ICU ಸ್ವಲ್ಪ ನೀವು ಆಕ್ಸಿಜನ್ ಕೊಟ್ಟು ಅದನ್ನು ಉಳಿಸ್ದಂಗೋ ಆಗ್ತಿದ್ಯಾ ಅಂತ ಅನ್ನೋದು ನಮ್ಮದು ಒಂದು ಯೋಚನೆ. ನಾನು ಈ ಪ್ರಶ್ನೆಗೆ ಯಾವತ್ತೂ ಯಾರು ಕೇಳಲೂ ಇಲ್ಲ. ನಮ್ಮ ಕಾರ್ಯಕ್ರಮನೇ ಹಾಗೆ ಸ್ವಲ್ಪ ಅನಿಸಿರ್ಬೋದು ಈಗಾಗಲೇ. ಸಂಸ್ಕೃತ ಯಾರೇ ಉಳ್ಸಕ್ಕೆ ಟ್ರೈ ಮಾಡಿದ್ರು, ಅದನ್ನ ತೆಗಳಕ್ಕೆ ಟ್ರೈ ಮಾಡಿದ್ರು, ಸಂಸ್ಕೃತನೇ ಇರುತ್ತೆ. ಕನ್ನಡನ್ನ ನಾವು ಇದು ಮಾಡಕ್ಕೆ ಟ್ರೈ ಮಾಡಿದ್ರು, ಕನ್ನಡನೇ. ಅದರ ಸೊಗಸು, ಅದರ ಸೌಂದರ್ಯ ಏನಿದೆ ಅದೇ ರೀತಿ ಇರುತ್ತೆ. ಉಳಿಸಕ್ಕೆ ಬೆಳೆಸಕ್ಕೆ ನಾವು ತುಂಬಾನೇ ಚಿಕ್ಕವರು. ಒಬ್ಬ ವ್ಯಕ್ತಿ ಆಗಲಿ, ಒಂದು ಇನ್ಸ್ಟಿಟ್ಯೂಟ್ ಆಗಲಿ, ಒಂದು ದೊಡ್ಡ ಆರ್ಗನೈಸೇಷನ್ ಬಂದ್ರೂ ಅದು ಅದಾಗೆ ಉಳಿಯುತ್ತೆ. ಇಟ್ ವಿಲ್ ಪರ್ಸಿಸ್ಟ್. ನಿಮ್ಮಲ್ಲಿ ಎಷ್ಟು ಜನ ಗುಬ್ಬಿ ನೋಡಿದ್ದೀರಾ? ಕೆಲವರು ನೋಡಿರ್ಬೋದು, ಕೆಲವರು ಮೇ ಬಿ ಮೃಗಾಲಯಗಳಲ್ಲಿ ನೋಡುವಂಥ ಪರಿಸ್ಥಿತಿ ಕೂಡ ಇವತ್ತು ಬಂದಿದೆ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೇಲೇ ಗುಬ್ಬಿ ಗೂಡು ಕಟ್ಟಿದ್ದು ಅದೆಲ್ಲ ನನಗೆ ನೆನಪಿದೆ. ಇವಾಗಿಲ್ಲ. ಆ ಗುಬ್ಬಿ ಹೇಗೆ ಅಪರೂಪ ಆಗ್ತಿದೆಯೋ ಹಾಗೆ ನಮ್ಮ ಭಾರತದ ಹೆಮ್ಮೆಯ ಭಾಷೆ ಸಂಸ್ಕೃತ ಕೂಡ ಅಷ್ಟೇ ಅಪರೂಪ ಆಗಿರುವಂಥ ಈ ಹೊತ್ತಿನಲ್ಲಿ ತಮ್ಮ ಹೆಸರಲ್ಲೇ ಗುಬ್ಬಿಯನ್ನಿಟ್ಕೊಂಡ ಒಬ್ಬ ವ್ಯಕ್ತಿ ಆ ಸಂಸ್ಕೃತದ ಪರಿಮಳವನ್ನು ಇನ್ನಷ್ಟು ಜನರಿಗೆ ಹಬ್ಬಿಸ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಮ್ಮ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿ ಮಾತನಾಡಿಸುವಂತಹ ಪ್ರಯತ್ನ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಮಷ್ಟಿ ಗುಬ್ಬಿಗೆ ಸ್ವಾಗತ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಅವರು ಸಮಷ್ಟಿ ಗುಬ್ಬಿ ಅಂತ ಹೆಸರು ಇಟ್ಕೊಂಡಿದ್ರ ಜೊತೆಗೆ ಸ್ಯಾನ್ಸ್ಕ್ರಿಟ್ ಸ್ಪ್ಯಾರೋ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಸಾಧಾರಣ 1,00,000 ಹತ್ರ ಫಾಲೋವರ್ಸ್ನ ಇಟ್ಕೊಂಡು ಅವರು ಎಲ್ರಿಗೂ ಕೂಡ ಸಂಸ್ಕೃತದ ಪರಿಮಳವನ್ನು ಅದರ ಜೊತೆಗೆ ಬೇರೆ ಬೇರೆ ರೂಪದಲ್ಲಿ ಅದರ ಆ್ಯಕ್ಟಿವಿಟೀಸ್ನ ರೂಪದಲ್ಲಿ ಕೂಡ ಸಂಸ್ಕೃತದ ಪರಿಮಳವನ್ನು ಹಬ್ಬಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮಾತಾಡೋಣ ಬನ್ನಿ. ಮಾತನ್ನು ಶುರು ಮಾಡೋದಕ್ಕಿಂತ ಮೊದಲೇ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಹಾಗೆ ನಾವು ಬಂದಿರೋದಕ್ಕೆ ಧನ್ಯವಾದ ಹೇಳೋದು, ಭಗವದ್ಗೀತೆಯ ಒಂದು ಪ್ರತಿಯನ್ನು ನೀಡೋ ಮೂಲಕ ಧನ್ಯವಾದಗಳು. ಮೊದಲಿಗೆ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಅದರಿಂದ ಒಂದು ರ್ಯಾಂಡಮ್ ಆಗಿರುವಂಥ ಒಂದು ಪುಟವನ್ನು ತೆಗೆದು ಒಂದು ಶ್ಲೋಕವನ್ನು ಓದಬೇಕು. ಖಂಡಿತ. ನಾನು ಆ್ಯಕ್ಚುಲಿ ನಾನು ಅದನ್ನೇ ಮಾಡ್ತಾ ಇದ್ದೆ. ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಇವಾಗ ಇದರಲ್ಲಿ ಕೂಡ ಸಂದರ್ಭದಲ್ಲಿ ಕೂಡ ನನ್ನ ಪಾಕೆಟಲ್ಲಿ ಒಂದು ಭಗವದ್ಗೀತೆಯನ್ನು ನಾನು ಇಟ್ಕೊಂಡು ಹೋದರೆ ಎನಿ ಟೈಮ್ ಯಾವುದೇ ಒಂದು ಕ್ಷಣದಲ್ಲಿ ಹೀಗೆ ಓಪನ್ ಮಾಡಿ ಓದಿದಾಗ ಅದಕ್ಕೆ ಆ ತಕ್ಕನಾಗೆ ಉತ್ತರ ಸಿಕ್ಕಿರುತ್ತೆ. ನಿಮ್ಗೆ ಆಗಿದೆ ಅನುಭವ? ಹೌದು. ಇವಾಗೇನು ಉತ್ತರ ಸಿಗುತ್ತೆ? ಉತ್ತರವೋ ಅಥವಾ ನಮಗೊಂದು ಮಾರ್ಗದರ್ಶನವೋ? ಮಾರ್ಗದರ್ಶನ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಮಾರ್ಗದರ್ಶನ ಖಂಡಿತ. ನಾನು ತೆಗೆದ ತಕ್ಷಣ ನಾನು ಲಾಸ್ಟಲ್ಲಿ ಭಗವದ್ಗೀತೆದು ಆರತಿನೇ ಓದ್ತಾ ಇದ್ದೆ. ಪ್ರತಿ ಸರ್ತಿನೂ ನಾವು ಭಗವದ್ಗೀತೆದ್ದು ಪ್ರಥಮ ಶ್ಲೋಕ ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀವಿ. ಲಾಸ್ಟಿಗೆ ಬರುವಂಥದ್ದು ಅದೊಂದು ಓದಿದ್ರೆ ಎಂಥ, ಈವನ್ ವಿಷ್ಣು ಸಹಸ್ರನಾಮದಲ್ಲೂ ಅದು ಕೊನೆಗೆ ಬರುತ್ತೆ. ಅದೇ ಥರ ಇದರಲ್ಲಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತ. ಸೊ ಹಾಗೆ ಅದರದ್ದು ಒಂದು ತಾತ್ಪರ್ಯ ಹೇಳೋದಾದರೆ, ಭಗವಂತ ನಾವೊಂದು ಶುರು ಮಾಡೋದಾದರೆ, ಎಲ್ಲಿ ಆ ಭಗವಂತ ಶ್ರೀಕೃಷ್ಣ ಇದ್ದಾನೋ, ಆ ಧನುರ್ಧಾರಿ ಗಾಂಡೀವನ ಒಂದು ಅರ್ಜುನನ ಇದರಲ್ಲಿ ಕೂಡ ಇದ್ದಾನೆ ಅಂತ ಹೇಳೋ ಹಾಗೆ. ಸೊ ಎಲ್ಲೆಲ್ಲಿ ವಿಜಯ ಇದೆ, ಎಲ್ಲೆಲ್ಲಿ ಸತ್ಯ ಇದೆ, ಎಲ್ಲೆಲ್ಲಿ
ಆ ಒಂದು ಧರ್ಮ ಇದೆ, ಅಲ್ಲಲ್ಲಿ ಕೂಡ ಶ್ರೀಕೃಷ್ಣ ಯಾವಾಗಲೂ ಇದ್ದೇ ಇರ್ತಾನೆ ಅನ್ನೋದು ಎಷ್ಟು ಸತ್ಯ ಅಂತ ಹೇಳಿದರೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ನಾನು ಈ ಒಂದು ಶ್ಲೋಕ ಯಾವಾಗಲೂ ನಾನು ನೆನ್ಪಿಟ್ಕೊಂಡಿರ್ತೀನಿ. ಎಷ್ಟೋ ಸರ್ತಿ ಅನ್ಸಿರುತ್ತೆ ನನಗೆ ಇವತ್ತೇನೋ ಮಾಡ್ಬೇಕನ್ನಿಸ್ತಿಲ್ಲ ಅಥವಾ ಇವತ್ತೇನೋ ಒಂದು ಇದು ಮಾಡ್ಬೇಕನ್ನಿಸ್ತಿಲ್ಲ ಅಂತ. ಬಟ್ ವಾಟ್ ವಿ ಆರ್ ಡೂಯಿಂಗ್ ಈಸ್ ಆ್ಯಕ್ಚುಲಿ ರೈಟ್ ಅಂತ ನನಗೆ ನನ್ನ ಕಾನ್ಫಿಡೆನ್ಸ್ ಇದ್ದರೆ, ಆ ಒಂದು ರೈಟಿಯಸ್ನೆಸ್ ಇಸ್ ನಥಿಂಗ್ ಬಟ್ ವರ್ಚ್ಯೂ ಅಂತ ಹೇಳ್ತಾರಲ್ಲ, ಯಾವುದು ನಾನು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೇನೆ ಅದೇ ನನ್ನ ಧರ್ಮ. ಸೊ ಎಲ್ಲಿ ಆ ಒಳ್ಳೆ ಕೆಲಸ ನಡೀತಾ ಇದೆ, ಎಲ್ಲಿ ಧರ್ಮ ನಡೀತಾ ಇದೆ, ಎಲ್ಲೆಲ್ಲಿ ಕೂಡ ಭಗವಂತ ಇದ್ದೇ ಇದ್ದಾನೆ ಅನ್ನುವಂಥ ಒಂದು ಇದರಿಂದ ನಾನು ಶುರು ಮಾಡ್ಬೋದು ಅಂತ ಅನಿಸುತ್ತೆ. ವಂಡರ್ಫುಲ್. ಸೊ ಶ್ರೀರ್ವಿಜಯೋ ಭೂತಿರ್ತತ್ರ ಶ್ರೀಕೃಷ್ಣ ಅಸ್ತಿ ಅನ್ನೋ ಒಂದು ಭಾವ. ಎಲ್ಲಿ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಅಲ್ಲಿ ಭಗವಂತನ ಅಸ್ತಿತ್ವ ಇದ್ದೇ ಇರುತ್ತೆ ಖಂಡಿತ ಅನ್ನೋ ಭಾವವನ್ನು ಇಟ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಖಂಡಿತ. ನಿಮಗೆ ಆ ಭಾವ ಯಾವಾಗ ಉತ್ಪತ್ತಿ ಆಯಿತು, ಮತ್ತು ನೀವು ಈ ಸ್ಪ್ಯಾರೋನ ಹಾರೋದಕ್ಕೆ ಬಿಟ್ಟಿದ್ದು, ಮತ್ತು ಹಾರೋದಕ್ಕೆ ಬಿಟ್ಟ ನಂತರ ಒಬ್ವಿಯಸ್ಲಿ ಗುಬ್ಬಿಯ ಕಥೆ ಹೇಳಿದೆ ನಾನು ಶುರುನಲ್ಲಿ. ಗುಬ್ಬಿ ಹೇಗೆ ಇವಾಗ ತುಂಬ ಅಪರೂಪ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೇಲಿ ತುಂಬಾ ನೋಡ್ತಾ ಇದ್ದೆ. ನಮ್ಮ ಮನೇಲಿ ಒಂದು ಮೂಲೆಯಲ್ಲಿ ಗೂಡು ಕಟ್ಕೊಂಡು ಅದು ಅಂದರೆ ಇಟ್ ವಾಸ್ ಅ ಕಾಮನ್ ಥಿಂಗ್. ಇವಾಗ ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಹೌದೌದು. ಆ್ಯಕ್ಚುಲಿ ಗುಬ್ಬಿ ಅಂತ ಹೆಸರು ನನಗೆ ಬಂದಿದ್ದು, ನಮ್ಮ ಮನೆತನಕ್ಕೆ ಬಂದಿದ್ದು ಒಬ್ಬರು ನಮ್ಮ ಮುತ್ತಾತ ಇದ್ದರು. ಅವರು ಈ ಅಂದರೆ ತುಂಬ ಮುತ್ತಾತನಕ್ಕಿಂತ ಇನ್ನು ಹಳೆ ಪೂರ್ವಜರು. ಅವರು ಈ ವಿಜಯನಗರದ ಸಾಮ್ರಾಜ್ಯದಲ್ಲಿ ಕತೆ ಹೇಳಲಿಕ್ಕೆ ಅಂತ ಹೋಗ್ತಿದ್ರಂತೆ. ಸೊ ಆವಾಗ ಕೃಷ್ಣದೇವರಾಯರು ಹೇಳಿದ್ರಂತೆ, ನಾನು ಸಾಯೋವರೆಗೂ ನೀವು ಒಂದು ಇಲ್ಲಿ ಬಂದು ಕತೆ ಹೇಳ್ತಾ ಇರಬೇಕು ನೀವು ಅಂತೆಲ್ಲ ಹೇಳಿದರು. ಆದರೆ ಅವರು ಪ್ರತಿದಿನ ಬಂದು ಒಂದು ಗುಬ್ಬಿ ಕತೆ ಹೇಳಿ ಹೋಗ್ತಿದ್ರಂತೆ. ಅವ್ರಿಗೆ ಗುಬ್ಬಿ ಅಂದರೆ ತುಂಬ ಇಷ್ಟ ಇತ್ತು. ಸೊ ಹಾಗಾಗಿ ಗುಬ್ಬಿ ಕತೆ ಹೇಳಿ, ಜಾಸ್ತಿ ಏನೂ ಇಲ್ಲ, ಒಂದು ಗುಬ್ಬಿ ಒಂದು ಹೊಲಕ್ಕೆ ಬಂತು, ಆಮೇಲೆ ಒಂದಿಷ್ಟು ಕಾಳು ತಿಂತು, ಮನೆಗೆ ಹೋಯ್ತು, ಮತ್ತೆ ಮುಂದಿನ ಕತೆ ನಾಳೆ ಹೇಳ್ತೀನಿ ಅಂತ ಮನೆಗೆ ಬರೋರಂತೆ. ಅವತ್ತಿನ ದಿವಸ ದುಡ್ಡು ಇಸ್ಕೊಂಡು ಮನೆಗೆ ಹೋಗೋರಂತೆ. ಸೊ ಅವ್ರು ಹಿ ವಾಸ್ ಫೇಮಸ್ ಆಸ್ ಗುಬ್ಬಿ ಆಚಾರ್ರು ಅಂತ. ಓಕೆ. ಸೊ ಅಲ್ಲಿಂದ ನಮ್ಮ ಮನೆಗೆ ಗುಬ್ಬಿ ಅಂತ ಬಂದಿದ್ದು. ಸೊ ಹಾಗೆ ನನಗೆ ಅವಾಗಲೇ ಹಾಗಿದ್ರೆ ಈ ಮೈಕ್ರೋ ಡ್ರಾಮಾ ಶುರುವಾಗಿದೆ. ಯಾ, ಐ ಥಿಂಕ್ ಹಿ ವಾಸ್ ಅ ವ್ಲಾಗರ್ ಬ್ಯಾಕ್ ದೆನ್. ನಿಮಗೆ ಅದೇ ಬಂದ್ಬಿಟ್ಟಿದ್ಯಾ ಅಂತ. ಸೊ ಹಾಗೆ ಸಂಸ್ಕೃತ ಅನ್ನೋದು ಇದನ್ನೇ ನನ್ನ ಪ್ರೊಫೆಷನ್ ಆಗಿ ತೊಗೋಬೇಕು ಅಂತ ಯಾವತ್ತೂ ನನಗೆ ಯಾರೋ ಹೇಳ್ಕೊಟ್ಟಿದ್ದಾಗಲಿ ಅಥವಾ ನನಗೆ ಇದನ್ನೇ ಮಾಡಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಬಟ್ ಅದು ಲೈಕ್ ದಿಸ್ ಎ ಪರ್ಪಸ್ ಫೈಂಡ್ಸ್ ಯು ಅಂತ ಹೇಳ್ತಾರಲ್ಲ, ಹಾಗೆ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾ 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 ಈ ಒಂದು ಪರ್ಪಸ್ ನನಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಚಿಕ್ಕವರಿದ್ದಾಗಿಂದ ಸಂಭಾಷಣೆ ಶಿಬಿರಗಳಿಗೆಲ್ಲ ಹೋಗಿ ಸಂಭಾಷಣೆ ಅನ್ನೋದು ಒಂದು ಪಾರ್ಟ್ ಆಫ್ ಮೈ ಲೈಫ್ ಅಂತಲೇ ಸಂಸ್ಕೃತ ಸಂಭಾಷಣಾ ಶಿಬಿರ. ಹೌದು, ಸಂಸ್ಕೃತ ಸಂಭಾಷಣಾ ಶಿಬಿರಗಳು. ಅದಾದ ನಂತರ 10th ಸ್ಟ್ಯಾಂಡರ್ಡ್ ಹೊತ್ತಿಗೆ ನಾನು ಹೇಳ್ಕೊಡ್ಲಿಕ್ಕೂ ಶುರು ಮಾಡಿದೆ ಮಾತನಾಡೋದು. ಅದೇ ಈಗ 11th 12th ಎಲ್ಲ ಕಡೆನೂ ಸಂಸ್ಕೃತ ಇದ್ದೇ ಇತ್ತು, ಕಾಲೇಜಲ್ಲೂ ಕೂಡ. ಆನಂತರ ಈಗ ಸಂಸ್ಕೃತ ಅನ್ನೋದು ನನ್ನ ಇಂಟ್ರೆಸ್ಟ್ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಸುತ್ತಮುತ್ತಲ ಕೂಡ ಅದೇ ರೀತಿಯ ಫ್ರೆಂಡ್ಸ್ ಕೂಡ ಆಗಲಿಕ್ಕೆ ಶುರುವಾದರು. ಆನಂತರ ಐ ಥಾಟ್ BA ಸಂಸ್ಕೃತದಲ್ಲಿ ಮಾಡಿದರೆ ಹೇಗಿರುತ್ತೆ, MAನೂ ಕೂಡ ಮಾಡಿದೆ ನಾನು. MA BA ಸಂಸ್ಕೃತ ವ್ಯಾಕರಣದಲ್ಲಿ ತೊಗೊಂಡೆ. ಆದರೆ ನನಗನ್ಸೋದು ವ್ಯಾಕರಣಕ್ಕಿಂತ ನನಗೆ ಸಂಭಾಷಣೆಯಲ್ಲಿ ಇನ್ನೂ ಜಾಸ್ತಿ ನನಗೆ ರುಚಿ ಇತ್ತು. ಹಾಗಾಗಿ ಈಗಿನ ಕಾಲದಲ್ಲಿ ನಾನು ಸಂಭಾಷಣೆ ಮಾಡಬೇಕಿದ್ರೆ ನಾನು ಹೇಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತೀನೋ ಅದೇ ರೀತಿ ಸಂಸ್ಕೃತದಲ್ಲಿ ಕ್ಯಾಶುವಲ್ ಆಗಿ ಕೂಡ ಮಾತಾಡೋದು ಹೇಗೆ ಅನ್ನೋದು ನನಗೆ ಪ್ರಾಕ್ಟೀಸ್ ಮಾಡಬೇಕಿತ್ತು ಸ್ವತಃ ನನಗೆ. ಸೊ ಹಾಗಾಗಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಆ್ಯಂಡ್ ನಾನು ವ್ಲಾಗ್ಸು ಅದು ಇದು ಎಲ್ಲ ಶುರು ಮಾಡಿದೆ. ದೆನ್ ಐ ಥಾಟ್ ಸಂಸ್ಕೃತದಲ್ಲೇ ಯಾಕೆ ಮಾಡಬಾರ್ದು ಅಂತ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಫುಡ್ ವ್ಲಾಗ್ ಮಾಡೋದನ್ನ ಸಂಸ್ಕೃತದಲ್ಲಿ ಮಾಡ್ತೀನಿ ಅಂತ ಅದನ್ನು ಶುರು ಮಾಡಿದೆ. ಆನಂತರ ಲೈಕ್ ಗೆಟ್ ರೆಡಿ ವಿತ್ ಮೀ ಅಂತ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ದ್ಯಾಟ್ ಆಲ್ಸೋ ನನಗೆ ಸಂಸ್ಕೃತದಲ್ಲಿ ಮಾಡ್ಬೇಕನ್ನಿಸ್ತು. ಸೊ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಆ್ಯಂಡ್ ಪಾಪ್ಯುಲರ್ ಸಾಂಗ್ಸ್ ಏನೇನಿದೆ ಅದೆಲ್ಲ ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾಗಲಿ. ಸೊ ಹಾಗಾಗಿ ವ್ಲಾಗ್ಸ್ ಅಂತ ಶುರು ಮಾಡಿದ್ವಿ. ಆ್ಯಂಡ್ ದೆನ್ ಇಟ್ ವೆಂಟ್ ಆನ್ ಟು ಒನ್ ಆ್ಯಂಡ್ ಅನದರ್. ಇದು ಹಾಗೆ ಇದೀಗ ಅಂದರೆ ತುಂಬ ಅಪರೂಪ ಆಗಿರೋದ್ರಿಂದ ನೀವು ಶುರು ಮಾಡಿದಾಗ ಅಂದರೆ ನಿಮ್ಮ ಖುಷಿಗೋಸ್ಕರ ಮಾಡಿದ್ರು ಅಥವಾ ಇದು ರೀಚ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತಾ? ಒಂದು ನಾನು ಇದೊಂದು ಟ್ರೈ ಮಾಡೋಣ ಅಂತ ಅನಿಸ್ತು. ಆವಾಗ ಟ್ರೈ ಮಾಡಿದ್ದೆ. ನನಗೂ
ವಿಡಿಯೋಸ್ ಎಲ್ಲ ಮಾಡಿ ಹಿಂದೆ ವಾಯ್ಸ್ ಓವರ್ ಹಾಕಿ ಸುಮ್ಮನೆ ಒಂದು ರೀಲ್ ಮಾಡೋದು, ಈ ಥರದ್ದು ಟ್ರೈ ಮಾಡಿದೆ. ದೆನ್ ಇಟ್ ಆ್ಯಕ್ಚುಲಿ ಸ್ಟಾರ್ಟೆಡ್ ರೀಚಿಂಗ್ ಪೀಪಲ್. ಆ ರೀಚ್ ನೋಡಿ, ಓ ನೈಸ್, ಇದು ರೀಚ್ ಆಗ್ತಿದೆ, ಪೀಪಲ್ ಆರ್ ಲೈಕಿಂಗ್. ಆ ಕಮೆಂಟ್ಸ್ ಓದಿದಾಗೆಲ್ಲ ನನಗೆ ಒಂಥರ ಇದು ಅಂದ್ರೆ ಜನ ಇಷ್ಟಪಡ್ತಾರೆ, ಜನ ಇಷ್ಟಪಡ್ತಾರೆ ಅಂತ ಇದು ಆದಮೇಲೆ, ಸೊ ಐ ಫೆಲ್ಟ್ ದಟ್ ಇದು ಒಂದು ಹೈಪ್ ಸಿಕ್ತು ನನಗೂ ಕೂಡ, ಇದು ಮಾಡ್ಬೇಕಂತ ಒಂದು ಸ್ಫೂರ್ತಿ ಅದರಿಂದ. ಹಾಂ, ಹೌದೌದು. ಆದರೆ ಈಗ ನಾನು ಮತ್ತದೇ ವಿಷಯ ನಾನು ಸ್ವಲ್ಪ ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ತಾ ನಾವು ಇದು ಮಾಡ್ಕೊಂಡು ಹೋಗೋದಾದ್ರೆ, ಸಂಸ್ಕೃತ ಅನ್ನೋ ಭಾಷೆ ಹೌದು, ಅದು ಡೆಡ್ ಲ್ಯಾಂಗ್ವೇಜ್ ಹೌದು, ಅನ್ನೋ ಒಂದು ಡೆಫಿನಿಷನ್ ಅನ್ನು ಅದಕ್ಕೆ ಕೊಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆಗಿದೆ ಅಂತ ನಾನಂತೂ ಒಪ್ಕೊಳ್ಳಲ್ಲ, ಇಲ್ಲ. ಬಟ್ ಆದರೆ ಅದಕ್ಕೆ ಪದೇ ಪದೇ ಆ ಒಂದು ಥಾಟ್ ಅನ್ನ ಅದಕ್ಕೆ ಸೇರಿಸುವಂಥ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಯೋಚನೆ ಏನು? ಮತ್ತು ಅದಕ್ಕೆ ಅಂದರೆ ಏನು ಕೆಲಸಗಳು ನಡೀತಾ ಇದೆ? ಸೊ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು. ಒಂದು, ಡೆಡ್ ಲ್ಯಾಂಗ್ವೇಜ್ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಯಾರದೇ ಒಂದು ಹೆಸರು ಇಡಬೇಕು ಅಂತ ಹೇಳಿದ್ರೆ ಅದು ಸಂಸ್ಕೃತಕ್ಕೇನೆ ವಾಪಸ್ ಬಂದು ಹುಡುಕ್ತಾರೆ. ನಿಮ್ಮ ಹೆಸರಾಗಿರ್ಬೋದು, ಇಟ್ ಕ್ಯಾನ್ ನೆವರ್ ಬಿ, ಯಾರದೇ ಹೆಸರು ಕೂಡ ಒಂದು ಟೇಬಲ್ ಅಂತ ಇಡ್ಲಿಕ್ಕೆ ಆಗೋದಿಲ್ಲ, ಚೇರ್ ಅಂತ ಇಡ್ಲಿಕ್ಕೆ ಆಗೋದಿಲ್ಲ. ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ಸಂಸ್ಕೃತ ಭಾಷೆ. ವಿ ಡೋಂಟ್ ಗೆಟ್ ದೇರ್. ಆ್ಯಕ್ಚುಲಿ ಮೊನ್ನೆ ಒಂದಿಷ್ಟು ಸಂಸ್ಕೃತ ಥರ ಕೇಳಬೇಕು, ಬಟ್ ಅದು ಬೇರೆನೇ ಇರುತ್ತೆ ಅರ್ಥ. ಆ ರೀತಿ ಮಕ್ಕಳಿಗೆಲ್ಲ ಹೆಸರು ಇಡ್ತಾ ಇದ್ದಾರೆ. ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಬಟ್ ಡೆಡ್ ಲ್ಯಾಂಗ್ವೇಜ್ ಯಾಕೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ, ಲೈವ್ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಸೋ ಮೆನಿ ಬ್ರ್ಯಾಂಡ್ಸ್ ನೇಮ್ಸ್ ಅದೆಲ್ಲ ಸಂಸ್ಕೃತದಲ್ಲೇ ಇದೆ. ಸಂಸ್ಕೃತದಿಂದ ಇನ್ಸ್ಪೈರ್ ಆಗಿನೇ ಆ ಫೌಂಡರ್ಸ್ ಎಲ್ಲ ಆ ರೀತಿ ಇಟ್ಕೊಂಡಿದ್ದಾರೆ. ಉದಾಹರಣೆ ಕೊಡೋದಾದರೆ, ಈ ನಾಯಿಕಾ ಅಂತ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಇದೆ. ಅದರದ್ದು ಫೌಂಡರ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ದ್ಯಾಟ್ ವಾಸ್ ಇನ್ಸ್ಪೈರ್ಡ್ ಬೈ ನಾಯಿಕಾ ಅನ್ನೋ ಒಂದು ಸಂಸ್ಕೃತ ಪದ. ನಾಯಿಕಾ, ಹಾಂ ಹೌದು. ಸೊ ಸಂಸ್ಕೃತದಲ್ಲಿ ನಾಯಿಕಾ ಮತ್ತು ನಾಯಕ ಅನ್ನೋ ಒಂದು ಪದಗಳಿಂದ NYKAA ಅಂತ ಒಂದು ಬ್ಯೂಟಿ ಪ್ರಾಡಕ್ಟ್. ಜಯನಗರಿಂದ ಐ ವಾಸ್ ಜಸ್ಟ್ ಕಮಿಂಗ್, ಅಲ್ಲಿ ತ್ವಮೇವ ಅಂತ ಒಂದು ಬುಟೀಕ್ ಇದೆ. ಈ ಜಸ್ಟ್ ಲೈಕ್ ಈವನ್ ದಿಸ್ ಒನ್, ಮಾನ್ಯವರ್ ಮೋಹೆ, ಮಾನ್ಯವರ ಸಂಸ್ಕೃತ ಪದ. ಸವ್ಯಸಾಚಿ, ಅರ್ಜುನನಿಗೆ ಇನ್ನೊಂದು ಹೆಸರು ಸವ್ಯಸಾಚಿ. ಸೊ ದೀಸ್ ಬ್ರ್ಯಾಂಡ್ಸ್, ಇನ್ನೊಂದು ನಿತಿನ್ ಕಾಮತ್ ಅವ್ರದ್ದು ಝೆರೋಧಾ, ಹೌದು, ಝೀರೋ ರೋಧಾ ಅಂತ. ರೋಧಾ ಅಂತ ಹೇಳಿದ್ರೆ ಆಬ್ಸ್ಟಿಕಲ್ಸ್. ಸೊ they started because they didn't want any obstacles when stock market, they brought up stock market thing. So zero rodha anta. So ರೋಧಾ ಅಂದ್ರೆ zero ಮತ್ತು ರೋಧಾ ಅಂದ್ರೆ ಆಬ್ಸ್ಟಿಕಲ್ ಅಂತ, ಯಾವುದೇ ಒಂದು ತಡೆ ಅಂತ. ಸೊ ಹಾಗೆ ಅದನ್ನ ಜೋಡಿಸಿ ಅವರು ಬ್ರ್ಯಾಂಡ್ ನೇಮ್ ಮಾಡಿದ್ದಾರೆ. ಸೊ ಈ ರೀತಿ ತುಂಬಾ ನಾವು ಎಕ್ಸಾಂಪಲ್ಸ್ ಮಾಡರ್ನ್, ಯಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ. ಕರೆಕ್ಟ್ ಹೌದು. ಸೊ ಹಾಗಾಗಿ ಒಂದು ಅದು ಹೇಳೋದಾದರೆ, ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಶ್ಲೋಕಗಳು ಅಥವಾ ಯಾವುದೇ ಒಂದು ಕಾರ್ಯವಿಧಿ ಏನೇ ಇದ್ರೂ ಕೂಡ ಸಂಸ್ಕೃತಕ್ಕೆ ವಾಪಸ್ ಅವ್ರು ಬರಲೇಬೇಕಾಗತ್ತೆ. ಯು ಕ್ಯಾನ್ ನೆವರ್ ಸೇ ದಟ್ ಸಂಸ್ಕೃತಮ್ ಈಸ್ ಅ ಡೆಡ್ ಲ್ಯಾಂಗ್ವೇಜ್. ಅದು ಯಾವುದೇ ಮದುವೆ ಆಗೋದಾಗಲಿ ಕೂಡ ದೇ ಹ್ಯಾವ್ ಟು ಮ್ಯಾರಿ ಇನ್ ಅ ಸರ್ಟನ್ ರಿಚುವಲ್ಸ್ ಅಲ್ವಾ. ಸೊ ಆ ರಿಚುವಲ್ನಲ್ಲಿ ಸಂಸ್ಕೃತ ಬಂದೇ ಬರುತ್ತೆ, ಶ್ಲೋಕಗಳು, ಮಂತ್ರಗಳಾಗಿರ್ಬೋದು. ಸೊ ಮೂರನೇದ್ದು, ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ರಿಯಲ್ ಟೈಮಲ್ಲಿ ನಾವು ಯೂಸ್ ಮಾಡಬೇಕು. ಕರೆಕ್ಟು. ಸೊ ಅದು ನಮ್ಮ ಕೆಲಸ. ನಾವು ಯಾರ್ಯಾರು ಸಂಸ್ಕೃತ ಓದ್ತಾ ಇದ್ದೀವಿ, ಸಂಸ್ಕೃತದಲ್ಲಿ ಡಿಗ್ರಿ ಮಾಡ್ತಾ ಇದ್ದೀವಿ, ಅದು ನಮ್ಮ ಕೆಲಸ. ಸೊ ಅದನ್ನು ನಾವೆಲ್ಲ ಮಾಡಬೇಕು ಅನ್ನೋದು ಮೈ ಥರ್ಡ್ ಪಾಯಿಂಟ್. ಯಾಕಂದರೆ ಆ್ಯಸ್ ಅ ಸ್ಪೋಕನ್ ಲ್ಯಾಂಗ್ವೇಜ್ ಅದು ಅದಕ್ಕೆ ಯಾವುದೇ ಸ್ಟ್ಯಾಂಡ್ ಇಲ್ಲ ಅನ್ನೋದು, ಅದು ಒಂದು ಗ್ರಾಮದಲ್ಲಿ ಉಳಿದು ಬಿಟ್ಟಿದೆ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದೆ. ಅದನ್ನೇ ಒಂದು ಸಂಸ್ಕೃತ ಮಾತನಾಡ್ತಾ ಇರೋ ಒಂದೇ ಒಂದು ಅಂದರೆ ಇಡೀ ದೇಶದಲ್ಲಿ ಹಾಗಿರೋ ಒಂದೇ ಒಂದು ಗ್ರಾಮ ಮಾತ್ರ ಅದನ್ನು ಮಾತಾಡ್ತಿದೀಯಾ ಅಂತಂದರೆ ಅದಕ್ಕೆ ಖುಷಿ ಪಡಬೇಕೋ ಬೇಜಾರು ಮಾಡ್ಕೋಬೇಕು. ದಟ್ ಇಸ್ ದ ಸ್ಯಾಡ್ ರಿಯಾಲಿಟಿ. ಈಗೀಗ ಒಂದಷ್ಟು ಗ್ರಾಮಗಳನ್ನೆಲ್ಲ ಸಂಸ್ಕೃತ ಗ್ರಾಮ ಅಂತ ಮಾಡ್ತಾ ಇದ್ದಾರೆ. ಬಿಜಾಪುರದ ಹತ್ರ ಒಂದು, ಹೌದು, ಬಿಜಾಪುರದ ಹತ್ರ ಒಂದು ಗ್ರಾಮ ಮಾಡಿದ್ರು ಜಸ್ಟ್ ರೀಸೆಂಟ್ಲಿ. ಅದಾದ ನಂತರ ಮತ್ತೂರು, ಶಿವಮೊಗ್ಗದ ಹತ್ರ, ಅದಂತೂ ಇದ್ದೇ ಇದೆ. ಬಿಹಾರಲ್ಲಿ ತುಂಬ ಊರುಗಳಿದೆ. ಸೊ ಈ ರೀತಿ ಒಂದೊಂದೇ ಊರುಗಳನ್ನು ಸಂಸ್ಕೃತ ಗ್ರಾಮ ಅಂತ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಒನ್ ಆಫ್ ದ ವೇಸ್. ಬಟ್
ಹಳ್ಳಿಗಳಿಗೆ ವಾಪಸ್ ಹೋಗಿ ಸಂಸ್ಕೃತ ಕಲಿಯೋಕ್ಕಿಂತ ನಾನು ನನ್ನ ಜೀವನದಲ್ಲಿ ರಿಯಲ್ ಟೈಮ್ ಲೈಕ್ ಐ ಸೆಡ್ ಈವನ್ ಇಫ್ ಐ ಆಮ್ ಎನ್ ಎಂಜಿನಿಯರ್ ಐ ಶುಡ್ ಬಿ ಏಬಲ್ ಟು ಟಾಕ್ ಇನ್ ಸಂಸ್ಕೃತ. ನಾನು ಡಾಕ್ಟರ್ ಆದರೂ ಕೂಡ ಸಂಸ್ಕೃತದಲ್ಲಿ ಮಾತಾಡಲಿಕ್ಕೆ ಅದು ನನಗೆ ಸಾಧ್ಯ ಆಗಿರಬೇಕು. ಇವಾಗ ಹೇಗೆ ನಾವು ಇಂಗ್ಲೀಷ್ನ ಮಾತಾಡ್ತೀವಿ ಆ್ಯಸ್ ಅ ಡಾಕ್ಟರ್, ಅದೇ ರೀತಿ ಆ ಕ್ಯಾಶುಯಾಲಿಟಿ ನಮಗೆ ಸಂಸ್ಕೃತ ಸಂಭಾಷಣೆಯಲ್ಲಿ ಬರಬೇಕು. ಅದ್ರ ಮೇಲೆ ಫೋಕಸ್ ತುಂಬ ಮಾಡಬೇಕಾಗಿದೆ. ಸುಲಭ ಇದೆಯಾ? ಸುಲಭ ಇದೆಯಾ ಅಂತನಾ? ಹಾಂ, ಖಂಡಿತ. ಸೊ ನನ್ನ ಫ್ರೆಂಡ್ಸೇ ತುಂಬ ಜನ ಈಗೀಗ ನನ್ನ ಫ್ರೆಂಡ್ಸ್ ಎಲ್ಲ ದೇರ್ ಎಂಜಿನಿಯರ್ಸ್, ಡಾಕ್ಟರ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ, ಸಿಂಗರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಬಟ್ ಅದೆಲ್ಲ ಹೀಗೆ ಅಂದರೆ ಕಾಲೇಜಿಗೆ ಸ್ಕೂಲಲ್ಲಿ ಕಲ್ತವ್ರಿಗೆ ಮಾತ್ರ ಸುಲಭ ಆಗೋದಾ ಅಥವಾ ಉಳಿದವರು ಕಲಿಬೋದಾ? ಇಲ್ಲ, ಇನ್ಫ್ಯಾಕ್ಟ್ ಇಟ್ ಈಸ್ ಉಲ್ಟಾ. ಕಾಲೇಜಲ್ಲಿ ಓದ್ದವ್ರು ಬರೀ ರಾಮಶಬ್ದ, ಸೀತಾ ಶಬ್ದ, ಗಚ್ಚತಿ, ಗಚ್ಚದ, ಗಚ್ಚಂತಿ ಅಷ್ಟೇ ಓದಿರ್ತಾರೆ. ಬಟ್ ಹೊರಗಡೆಯವರು ಕೂಡ ಸಂಸ್ಕೃತ ಯಾವತ್ತೂ ಕಲಿದೇ ಇದ್ದವರು ಶುರು ಮಾಡಿರೋರು ಈಗ ಇನ್ನೂ ಚೆನ್ನಾಗಿ ಮಾತನಾಡುವಂಥದ್ದು ನಮ್ಮ ಎಕ್ಸಾಂಪಲ್ಸ್. ಯಾಕಂದರೆ ಸಂಭಾಷಣೆಯಿಂದ ಅವರು ಶುರು ಮಾಡಿದ್ದಾರೆ, ಅಂದರೆ ಆರ್ಗ್ಯಾನಿಕ್ ವೇಯಲ್ಲಿ. ಬರೀ ಶ್ಲೋಕಗಳಲ್ಲಿ ಅಲ್ಲದೆ ಸಂಭಾಷಣೆಯಿಂದ ಶುರು ಮಾಡಿರೋದ್ರಿಂದ ಆ ಭಾಷೆ ಅವರಿಗೆ ಉಳ್ಕೊಂಡಿದೆ. ದೇ ಕ್ಯಾನ್ ರಿಲೇಟ್ ಟು ಇಟ್. ಯಾವತ್ತೂ ಕೂಡ ನಾನು ಚಿಕ್ಕವಳಿದ್ದಾಗ ಯಾವುದೇ ಒಂದು ಮಗುಗೆ ಭಾಷೆ ಕಲಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಈ ಡಿ.ವಿ. ಗುಂಡಪ್ಪನ ಇದು ಮಂಕುತಿಮ್ಮನ ಕಗ್ಗ ಓದು ಅಂತ ಯಾವತ್ತೂ ಹೇಳೋದಿಲ್ಲ. ಮೊದಲು ನಾವು ಹೇಳ್ಕೊಡೋದು ಮೂಗು, ಬಾಯಿ, ಕಣ್ಣು, ಅಪ್ಪ, ಅಮ್ಮ, ಅತ್ತೆ, ಮಾವ ಅಂತಾನೆ ಕಳಿಸ್ಕೊಳ್ತೀವಿ. ಸೊ ಹಂಗಿಂದ ಆ ರೀತಿ ಶುರು ಮಾಡಬೇಕು ನಾವು ಎಲ್ಲ ಅಂತ. ನೀವು ಅವಾಗ ಕಬ್ಬನ್ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸೇರ್ತೀರಂತೆ? ಹೌದೌದು. ಏನು ಮಾಡ್ತೀರಿ? ಪ್ರತಿ ಭಾನುವಾರ ನಾವು ಕಬ್ಬನ್ ಪಾರ್ಕಲ್ಲಿ ಸೇರಕ್ಕೆ ಶುರು ಮಾಡಿದ್ವಿ. ಕೊನೆ ವರ್ಷನೇ. ಹೋದ ವರ್ಷ ನಾವು 2024ರಲ್ಲಿ ಐ ಥಿಂಕ್ ಏಪ್ರಿಲಲ್ಲಿ ಶುರು ಮಾಡಿದ್ವಿ. ಸಂಸ್ಕೃತ ಸಂಭಾಷಣೆ ಆನ್ಲೈನ್ ಕಲಿಯೋದು ಓಕೆ, ಬಟ್ ಅದನ್ನು ನನ್ನ ಫ್ರೆಂಡ್ಸ್ ಇರಬೇಕು ಯಾರಾದರೂ ಮಾತಾಡಲಿಕ್ಕೆ. ದಟ್ ಗ್ಯಾಪ್ ಈಸ್ ಆಲ್ವೇಸ್ ದೇರ್. ಸಂಸ್ಕೃತ ನಾನು ಸ್ಕೂಲಲ್ಲಿ ಕಲ್ತಿದ್ದೇನೆ, ಕಾಲೇಜಲ್ಲಿ ಕಲ್ತಿದ್ದೇನೆ, ಈಗಲೂ ಕೂಡ ನಾನು ತುಂಬ ಆನ್ಲೈನಲ್ಲಿ ಕಲಿತಾ ಇದ್ದೀನಿ. ಬಟ್ ಅದನ್ನು ನಾನು ಮಾತಾಡಲಿಕ್ಕೆ ಶುರು ಮಾಡಬೇಕು ಅಂದರೆ ಯಾರಾದರೂ ನನ್ನ ಜೊತೆ ಇರಬೇಕು ಅಂತ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕಬ್ಬನ್ ಪಾರ್ಕಲ್ಲಿ ಸೇರೋಣ ಒಂದು ದಿವಸ. ಪ್ರತಿ ಸಂಡೇ ಅದು ವರ್ಕೌಟ್ ಆದರೆ ಎಲ್ಲರೂ ಸೇರಿ ಅದನ್ನು ಅಭ್ಯಾಸ ಮಾಡೋಣ ಅಂತ. ಅದು ನಾವು 8 ಜನ ಇದ್ವಿ ಫಸ್ಟ್ ಶುರು ಮಾಡಿದಾಗ. ಅದನ್ನು ಒಂದು ರೀಲ್ ಮಾಡಿಬಿಟ್ಟು ವಿ ಪುಟ್ ಇಟ್ ಔಟ್ ಆನ್ಲೈನ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ನಾವು ಬರ್ತೀವಿ, ನನಗೂ ಕಲಿಬೇಕು ಅಂತ. ಸೊ ವಿ ಥಾಟ್ ವಿಲ್ ಓಪನ್ ಇಟ್ ಫಾರ್ ಪಬ್ಲಿಕ್ ಅಂತ. ಆಲ್ಮೋಸ್ಟ್ ಇನ್ 2-3 ವೀಕ್ಸ್ ವಿ ವರ್ ಆಲ್ಮೋಸ್ಟ್ 80 ಪೀಪಲ್ ಇನ್ ಕಬ್ಬನ್ ಪಾರ್ಕ್ ಟುಗೆದರ್. ಯಾ, ಸೊ ಅದು ಕಂಟಿನ್ಯೂ ಆಗ್ತಾ ಬಂತು. ಕಬ್ಬನ್ ಪಾರ್ಕಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಮೊದಲು ಅವತ್ತಿನ ಒಂದು ಟಾಪಿಕ್ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ಕ್ರಿಯಾಪದ ಶುರು ಮಾಡೋಣ. ಅಹಂ ಗಚ್ಛಾಮಿ, ಅಹಂ ಪಠಾಮಿ, ಅಹಂ ಲಿಖಾಮಿ, ಅಹಂ ವದಾಮಿ. ಈ ಪದಗಳನ್ನು ತಗೊಂಡು ಅವ್ರಿಗೆ ಹೇಳ್ಕೊಡ್ತೀವಿ. ಇದು ಅಂದರೆ ಇದು ಅಂದರೆ ಇದು ಅಂತ ಒಂದು 10-15 ನಿಮಿಷ ಹೇಳ್ಕೊಡ್ತೀವಿ. ದೆನ್ ವಿ ಮೇಕ್ ಗ್ರೂಪ್ಸ್, ವಿ ಗೋ ಟೇಕ್ ಅ ವಾಕ್ ಇನ್ ಕಬ್ಬನ್ ಪಾರ್ಕಲ್ಲಿ ಒಂದು ಸುತ್ತು ಹೊಡೆದು ಅಲ್ಲಿ ಅವರು ಸಂಭಾಷಣೆ ಮಾಡ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆಗೆ, ಅವ್ರ ಗ್ರೂಪ್ ಜೊತೆಗೆ. ಅಂದರೆ ಗೊತ್ತಿರೋರು ಗೊತ್ತಿಲ್ಲದವರು ಜೊತೆಗೆ ಇರ್ತಾರೆ. ಯಾಕಂದರೆ ಗೊತ್ತಿರೋರು ಮಾತನಾಡಿದಾಗ ಗೊತ್ತಿಲ್ಲದೆ ಇರೋರು ಅದನ್ನು ಕ್ಯಾಪ್ಚರ್ ಕೂಡ ಮಾಡ್ಕೊಳ್ತಾರೆ. ಸೊ ದಟ್ ವೇ ಲರ್ನಿಂಗ್ ಆ್ಯಕ್ಚುಲಿ ಹ್ಯಾಪನ್ಸ್ ಅಂತ. ಸೊ ಅದನ್ನು ಮಾತನಾಡ್ತಾ ಅವರು ಹೋಗ್ತಾರೆ. ಆ್ಯಂಡ್ ದೆನ್ ಒಂದು ಪಾಯಿಂಟಲ್ಲಿ ನಾವೆಲ್ಲ ಮತ್ತೆ ಸೇರಿ ಅಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಉದಾಹರಣೆಗೆ ಈಗ ದಂಶರಥ್ ಸಂಸ್ಕೃತದಲ್ಲಿ ಆಡೋಣ ಅಂತ. ಆಮೇಲೆ ಡಿಬೇಟ್ ಕೂಡ. ಅದರಲ್ಲಿ ದಂಶರಥ್ ಹೇಗೆ ಆಡ್ತೀವಿ ಅಂತ ಹೇಳಿದ್ರೆ ಏನೋ ಹೇಳ್ತಾರೆ ನಮ್ಗೆ ಟೀಮ್ನವ್ರು, ಏನು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಆಮೇಲೆ ಇದು ಒಂದು ಟೀಮ್ನವರು ಒಂದು ಹಾಡು ಹೇಳ್ತಾರೆ, ಅದನ್ನು ಅವರು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು. ಅದಕ್ಕೆ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಆನಂತರ ದೀಸ್ ಫೈರ್ ಇನ್ ದ ಮೌಂಟೇನ್ ರನ್ 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 ಅಂತ, ಅದು ಕೂಡ ಸಂಸ್ಕೃತದಲ್ಲಿ. ಪರ್ವತ ಮಧ್ಯೆ ಅಗ್ನಿರಸ್ತಿ ಧಾವಂತು ಅಂತ. ಈ ರೀತಿ ಎಲ್ಲ ಗೇಮ್ಸ್ ಎಲ್ಲ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಪ್ಲಸ್ ಮೆಂಟಲ್ ಎಲ್ಲ ಇದು ಮಾಡಿ. ಡಿಬೇಟ್ ಇರುತ್ತೆ, ಕ್ವಿಜ್ ಇರುತ್ತೆ. ಸೊ ಪ್ರತಿ ಸಂಡೇ ಒಂದು 5-6 ಆ್ಯಕ್ಟಿವಿಟಿಯಲ್ಲಿ ಮಾಡಿ ದೆನ್ ವಿ ಗೋ ಬ್ಯಾಕ್. ಕಾಫಿ ಕುಡ್ಕೊಂಡು ಮನೆಗೆ ಹೋಗುತ್ತೆ. ಎಷ್ಟು ಜನ ಇವಾಗ ಆಕ್ಟಿವ್ ಆಗಿ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ಮತ್ತೆ ಇವಾಗ ಬೆಂಗಳೂರಿನಲ್ಲಿ ಇಲ್ಲದೆ ಇರೋರಿಗೆ ಏನು ಕತೆ? ಕರೆಕ್ಟ್, ಅವರಿಗೂ ಕೂಡ ನಮ್ಮದು ಆನ್ಲೈನ್ ಇದೆ.
ಆನ್ಲೈನ್ ಮಾಡಿದ್ದೀವಿ, ಶುರು ಮಾಡಿದ್ದೀವಿ. ಅದು ಬಿಟ್ಟು ಈ ಒಂದು ಇದನ್ನು ನಾವು ಮೇಜರ್ ಸಿಟೀಸಿಗೆ ತೊಗೊಂಡು ಹೋಗೋಣ ಅಂತ ವಿ ಸ್ಟಾರ್ಟೆಡ್ ದಿಸ್ ಇನ್ ಮುಂಬೈಯಲ್ಲಿ ಕೂಡ ಸಂಸ್ಕೃತಂ ಬೀಚ್ ವಾಕ್ ಅಂತ, ಅಲ್ಲಿ ಮರೀನ್ ಡ್ರೈವಲ್ಲಿ ಸೇರಿ ಒಂದು ಬೀಚ್ ವಾಕ್ ಹೋಗೋದು. ಬಟ್ ಇದೇ ಆ್ಯಕ್ಟಿವಿಟೀಸ್ ಸಂಸ್ಕೃತದಲ್ಲಿ ಏನು ಮಾಡ್ತಾ ಇದ್ವಿ ಅದನ್ನು ಮುಂಬೈಯಲ್ಲಿ ಶುರು ಮಾಡಿದ್ವಿ. ಅದೇ ರೀತಿ ಪುಣೆಯಲ್ಲೂ ಕೂಡ ಪಾರ್ಕ್ಸಲ್ಲೆಲ್ಲ ಶುರು ಮಾಡಿದ್ವಿ. ಈ ರೀತಿ ಹೈದರಾಬಾದ್, ಚೈನಾ. ಹೌದು. ಅಫ್ಕೋರ್ಸ್ ಅವ್ರದ್ದು ಎಲ್ಲ ದೇ ಆರ್ ಫುಲ್ ಟೈಮ್ ವರ್ಕರ್ಸ್, ಬಟ್ ಅವರಿಗೆ ಎಷ್ಟು ಟೈಮ್ ಸಿಗುತ್ತೆ ಅದನ್ನು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಮೇಜರ್ ಸಿಟೀಸಿಗೆ ತೊಗೊಂಡು ಹೋಗಬೇಕು ಅಂತ ಇದೆ ಇದನ್ನು ಕೂಡ. ಬಟ್ ಅದರ್ವೈಸ್ ವಿ ಹ್ಯಾವ್ ಆನ್ಲೈನ್ ಇದೇ ಥರದ್ದು ಆ್ಯಕ್ಟಿವಿಟೀಸ್ ನಾವು ಆನ್ಲೈನ್ ಕೂಡ ಮಾಡ್ತೀವಿ. ಬಟ್ ಜನರಿಗೆ ಇಂಟ್ರೆಸ್ಟ್ ಇದೆ. ಹೌದು, ಖಂಡಿತ ಇದೆ. ನನಗೆ ಅನ್ಸೋದೇನೆಂದರೆ, ಈಗ ಇಂಟ್ರೆಸ್ಟ್ ಅವರಿಗೆ ಬರೋ ಥರ ಒಂದು ಏನು ಮಾಡಬೇಕಲ್ಲ, ಅದು ನಮ್ಮ ಕೆಲಸ ಅಂತ. ಈಗ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಚಿಕ್ಕ ಮಗುಗೆ ಔಷಧಿ ಅಂತ ಹೇಳಿ ಅದಕ್ಕೆ ಔಷಧಿ ಕುಡಿಸಿದ್ರೆ ಅದು ಯಾವತ್ತೂ ತಗೊಳ್ಳೋದಿಲ್ಲ. ಬಾಯಲ್ಲಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಔಷಧಿ ಕುಡಿಸ್ಬಿಟ್ರೆ ಅದು ಆ್ಯಕ್ಚುಲಿ ತಗೊಳುತ್ತೆ. ಸೊ ವಾಟ್ ಆರ್ ಪೀಪಲ್ ಇಂಟ್ರೆಸ್ಟೆಡ್, ಅದನ್ನು ನಾವು ಕಂಡುಹಿಡಿಬೇಕು. ಅದ್ರ ಮೂಲಕ ನಾವು ಸಂಸ್ಕೃತ ಪ್ರಚಾರ ಮಾಡಬೇಕು ಅನ್ನೋದು ಒಂದು ಥಾಟ್. ಈ ಥರ ನಾವು ರ್ಯಾಪ್ ಸಾಂಗ್ಸ್ ಸಂಸ್ಕೃತದಲ್ಲಿ ಮಾಡಿದಾಗ ವೈ ವಿಲ್ ನಾಟ್ ಪೀಪಲ್ ಲೈಕ್ ಇಟ್? ಸಂಸ್ಕೃತದಲ್ಲಿ ಈಗಿನ ಒಂದು ಗಿಟಾರ್ ಹಿಡ್ಕೊಂಡು ನಾನು ಸಂಸ್ಕೃತದಲ್ಲಿ ಹಾಡ್ಬೋದಪ್ಪ ಅಂತ ತೋರಿಸಿದ್ರೆ ವೈ ವಿಲ್ ಪೀಪಲ್ ನಾಟ್ ಲೈಕ್ ಇಟ್? ಆ ಬ್ಲೆಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಸ್, ಯಾಕಂದರೆ ಕಂಪ್ಲೀಟ್ ಆಗಿ ಓವರ್ನೈಟ್ ಆ ಮೈಂಡ್ ಸೆಟ್ಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಖಂಡಿತ ಹೌದು. ಯಾಕಂದರೆ ನಾನು ಅದೇ ಥರ ಇನ್ಸ್ಪೈರ್ ಆಗಿದ್ದು. ನನಗೆ ಯಾವತ್ತೂ ಯಾರು ಬಂದು ಸಂಸ್ಕೃತದಲ್ಲಿ ಮಾತನಾಡಿದರೆ ಸಂಸ್ಕೃತ ತುಂಬ ಒಳ್ಳೆ ಭಾಷೆ, ನೀನು ಮಾತನಾಡಬೇಕು ಅಂತ ಯಾವತ್ತೂ ನಂಗೆ ಹೇಳಿಲ್ಲ. ಅದನ್ನು ಕೇಳಿಸ್ಕೊಂಡಾಗ ಅದೇನೋ ಒಂದು ಬೇರೆ ಭಾವನೆ ಸಂಸ್ಕೃತದಲ್ಲಿ ಮಾತನಾಡೋದು. ಯಾವುದೇ ಭಾಷೆ ಆಗಲಿ ಅದರದ್ದೊಂದು ಇಟ್ ಹ್ಯಾಸ್ ಅ ನೈಸ್ ರಿಂಗ್ ಟು ಇಟ್. ಅದನ್ನು ಕೇಳಿದಾಗ ಈ ಭಾಷೆ ಕಲಿಬೇಕಪ್ಪ ಅಂತ ಅನಿಸುತ್ತೆ. ಸೊ ಅದೇ ರೀತಿ ಸಂಸ್ಕೃತ ನನಗೂ ಕೂಡ ಆಗಿದ್ದು. ಈಗ ಕೇಳಿ ಅದು ಚೆನ್ನಾಗಿದೆ, ಅದಕ್ಕೆ ನಾನು ಮಾತನಾಡಬೇಕು ಅಂತ ಇನ್ಸ್ಪೈರ್ ಆಗಿದ್ದು. ಕೇಳೋದಕ್ಕೆ ಅವಕಾಶನೇ ಇಲ್ಲ ಅಂತ ಆದಾಗ, ಬರೀ ಶ್ಲೋಕಗಳು ಮಂತ್ರಗಳು ಮಾತ್ರ ಕೇಳ್ತಿದೀವಿ ಅಂತ ಆದಾಗ ಹೌದು ಅವಾಗ ಅದು ಕಷ್ಟ ಆಗುತ್ತೆ. ಬಟ್ ಇವಾಗ ಎಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ತೆಗೆದ್ರೆ ದೇರ್ ಆರ್ ಸೋ ಮೆನಿ ಸಂಸ್ಕೃತಂ ಇನ್ಫ್ಲೂಯೆನ್ಸರ್ಸ್. ಆನಂತರ ಪಾಡ್ಕಾಸ್ಟ್ಗಳು ಕೂಡ ಸಂಸ್ಕೃತದಲ್ಲಿದೆ, ತುಂಬ ಇದೆ. ಆ ರೀತಿ ಪ್ರಯತ್ನಗಳು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಐ ಥಿಂಕ್ ದೇರ್ ಇಸ್ ನಥಿಂಗ್ ಲೈಕ್ ಇಟ್ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು ಕೂಡ ಹಿ ಟುಕ್ ನೋಟ್ ಆಫ್ ಯುವರ್ ಎಫರ್ಟ್ ಅಲ್ಲ? ಹೌದು. ಇದೇ ರೀತಿ ಕಬ್ಬನ್ ಪಾರ್ಕಲ್ಲಿ ಒಂದು ಸಂಡೇ ನಾವು ಸೆಷನ್ ಎಲ್ಲ ಮುಗಿಸಿದ್ವಿ. DD ನ್ಯಾಷನಲ್ ಆ್ಯಕ್ಚುಲಿ ಈ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ನ್ಯೂಸಲ್ಲೆಲ್ಲ ಬಂತು. ಕಬ್ಬನ್ ಪಾರ್ಕಲ್ಲಿ ಈ ಥರ ನಡೀತಾ ಇದೆ ಅಂತ ಒಂದು 10-15 ನ್ಯೂಸ್ ಪೇಪರಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಆ್ಯಂಡ್ ಅದೇ ರೀತಿ DD ನ್ಯಾಷನಲ್ ಅವರು ಕೂಡ ಏನೋ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಅಂತ ಆ ಸೆಷನ್ ಎಲ್ಲ ಶೂಟ್ ಮಾಡಿದ್ರು. ದೆನ್ ವಿ ವರ್ ಸ್ಟಿಲ್ ಇನ್ ಕಬ್ಬನ್ ಪಾರ್ಕ್. ದೆನ್ ದೇ ಸೆಡ್ ನಮ್ಮದು ಸೆಷನ್ ಕೊನೆಗೆ ಅವ್ರು ಬಂದುಬಿಟ್ಟು ಇವತ್ತೇನೇನು ನಾವು ಶೂಟ್ ಮಾಡಿದ್ದೀವಲ್ಲ, ಟುಡೇ ನರೇಂದ್ರ ಮೋದಿ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್, ಪ್ಲೀಸ್ ವಾಚ್ DD ನ್ಯಾಷನಲ್ ಅಟ್ 11 o'clock ಅಂತ ಹೇಳಿ ಅವ್ರು ಹೊರಟರು. ಸೊ ಅಲ್ಲೇ ಅವತ್ತೇ ಸೊ ಅಲ್ಲಿ ಅದೇ ಕಬ್ಬನ್ ಪಾರ್ಕಲ್ಲೇ ಕೂತ್ಕೊಂಡು ವಿ ವಾಚ್ ದ ಹೋಲ್ ನರೇಂದ್ರ ಮೋದಿ ಅವರು ಈ ಥರ ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತ ಟೀಮ್ ಈ ಥರ ಮಾಡ್ತಾ ಇದೆ ಅನ್ನೋದನ್ನು ನರೇಂದ್ರ ಮೋದಿ ಅವರು ಹೇಳೋದನ್ನು ಅಲ್ಲಿ ಕೂತ್ಕೊಂಡು ಕೇಳಿದ್ವಿ. ಹೌ ವಾಸ್ ದ ಮೊಮೆಂಟ್ ಆ್ಯಂಡ್ ಅದರ ನಂತರದ ರೆಸ್ಪಾನ್ಸ್ ಯಾವ ಥರ? ವಿ ವೆರೆಂಟ್ ಎಕ್ಸ್ಪೆಕ್ಟಿಂಗ್, ಸೊ ವಿ ವೆರೆಂಟ್ ಲುಕಿಂಗ್ ಟು ರೀಚ್ ಎನಿಬಡಿ ಅಥವಾ ವಿ ವೆರೆಂಟ್ ಲುಕಿಂಗ್ ಟು ಅಚೀವ್ ಸಮಥಿಂಗ್ ಔಟ್ ಆಫ್ ಇಟ್. ಇದು ನಮ್ಮ ಖುಷಿಗೋಸ್ಕರ ನಾವು ಮಾಡಿದ್ದು. ಅದು ಎಲ್ಲೋ ಒಂದು ಕಡೆ ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಅದಕ್ಕೆ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಇದನ್ನು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ನಾವು ತೊಗೊಂಡು ಹೋಗಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅಲ್ಲಿವರೆಗೂ ಹೇಗಿತ್ತು ಅಂದರೆ ಓಕೆ ವಿ ಆರ್ ಆಲ್ ಜಸ್ಟ್ ಗ್ರೂಪ್ ಆಫ್ ಫ್ರೆಂಡ್ಸ್, ನಾವೆಲ್ಲ ಸಂಸ್ಕೃತ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ, ಆರಾಮಾಗಿ ಮಜಾ ಮಾಡೋಣ ಅಂತ ಇತ್ತು. ಅದಾದ ನಂತರ ಅದೊಂದು ಆ ಒಂದು ಜವಾಬ್ದಾರಿ ಅನ್ನೋದು, ಇದು ನಮ್ಮದು ಜವಾಬ್ದಾರಿ, ಇದನ್ನು ಇನ್ನಷ್ಟು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅವತ್ತಿಂದ ಶುರುವಾಯಿತು ಅಂತ. ಸೊ ಹಾಗಾಗಿ ಅಲ್ಲಿಂದ ಇನ್ನಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ, ಈಗ ಮೀಡಿಯಾ ಆಗಿರ್ಬೋದು, ಸಂಸ್ಕೃತ ಫಿಲ್ಮ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ನಾವು ಆ್ಯಕ್ಟಿವಿಟೀಸ್ ಎಲ್ಲ ಶುರು ಮಾಡ್ಕೊಂಡ್ವಿ ಅವತ್ತಿಂದ. ರೆಸ್ಪಾನ್ಸಿಬಿಲಿಟಿ ಒಂದು ಕಡೆ, ಬಟ್ ಈ ರೆಸ್ಪಾನ್ಸ್ ಸೈಡಿಗೆ ನೋಡಿದ್ರೆ ಹೇಗೆ, ಯಾವ ಥರ?
ನಾನು ಆಗಲೇ ಹೇಳ್ದಾಗೆ ತುಂಬ ಜನ ಅದನ್ನು ಕೇಳಿ 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 ಇನ್ಸ್ಪೈರ್ ಆಗುವಂಥ ಜನ ತುಂಬ ಇದ್ದಾರೆ. ಇದೆಲ್ಲ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹೌದು ಹೌದು, ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅವ್ರ ಥರ ನಾನು ಮಾತಾಡಬೇಕಪ್ಪ ಅಂತ. ಸೊ ಡಿಫ್ರೆಂಟ್ ಕ್ಲಬ್ಸ್ ಇದೆ ನಮ್ಮದು. ಒಂದು ರೈಡರ್ಸ್ ಬೈಕರ್ಸ್ ಕ್ಲಬ್ ಇದೆ, ಎಲ್ಲಿ ಅದಕ್ಕೆ ನಿಮ್ಗೆ ಲಾಸ್ಟ್ ಟೈಮ್ ನಾವು ಕರೆದಾಗ ನೀವು ಸಿಗ್ಲಿಲ್ಲ ನಮ್ಗೆ. ಹಾಂ ಹೌದು, ಬೈಕ್ ರೈಡಲ್ಲಿ ಇದ್ವಿ. ಇವರನ್ನು ನಾವು ನಮ್ಮ ಎಪಿಸೋಡ್ ಕರ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಒಂದ್ಸತಿ ರೈಡಲ್ಲಿ ಇರ್ತೀವಿ, ಒಂದ್ಸತಿ ಟ್ರೆಕ್ಕಲ್ಲಿ ಇರ್ತೀವಿ, ಒಂದ್ಸತಿ ಎಲ್ಲೆಲ್ಲೋ ಬೆಟ್ಟದ ಮೇಲೆ ಇರ್ತೀವಿ. ಹೆಸರಲ್ಲೇ ಗುಬ್ಬಿ ಅಂತ ಇಟ್ಕೊಂಡಿದ್ದಾರೆ. ಬಿಡಲ್ಲ ನಿಮ್ಮನ್ನೇ. ಸೊ ಹಾಗೆ ಅನಂತರ ಅವರ ಈಗಿನ ಕಾಲದಲ್ಲಿ ನೋಡಿದ್ರೆ ಆಕ್ಸೆಸಿಬಿಲಿಟಿ ತುಂಬ ಇಂಪಾರ್ಟೆಂಟ್. ಈಗ ನನಗೆ ಜಸ್ಟ್ ಲೈಕ್ ಈಗ ಐ ವಾಂಟ್ ಟು ಆರ್ಡರ್ ಪಿಜ್ಜಾ ಆರ್ ಬರ್ಗರ್ ಅಂತ ಹೇಳಿದ್ರೆ ನಂಗೆ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಎಷ್ಟೊಂದು ಆಕ್ಸೆಸಿಬಿಲಿಟೀಸ್ ಇದೆ. ಅದೇ ರೀತಿ ನನಗೆ ಇವತ್ತು ಸಂಸ್ಕೃತ ಕಲಿಬೇಕಪ್ಪ ಅಂತ ಇದ್ದಾಗ ನನಗೆ ಆಕ್ಸೆಸಿಬಿಲಿಟಿ ಇರಬೇಕು. ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅದೇ ಕಮ್ಯುನಿಟೀಸಿಗೆ ಹೋಗಿ ಸಂಸ್ಕೃತ ಇಂಟ್ರಡ್ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ರೈಡರ್ಸ್ ಕ್ಲಬ್ಸ್, ರೈಡರ್ಸ್ ಕಮ್ಯುನಿಟೀಸ್ ತುಂಬ ಆಗ್ತಾ ಇದೆ. ವೀಕೆಂಡ್ಸ್ ಅಂದ ತಕ್ಷಣ ನಾನು ಬೈಕ್ ತೊಗೊಂಡು ಎಲ್ಲೋ ಇದಕ್ಕೆ ಆ ಬೆಟ್ಟಕ್ಕೆ ಹೋಗೋದು, ಕುಮಾರ ಪರ್ವತಕ್ಕೆ ಹೋಗೋದು, ಈ ರೀತಿ ರೈಡ್ಸ್ ಎಲ್ಲ ತುಂಬ ಆಗ್ತಾ ಇದೆ. ಹಾಗಾಗಿ ನಾವು ಯಾಕೆ ಸಂಸ್ಕೃತ ರೈಡರ್ಸ್ ಕ್ಲಬ್ ಅಂತ ಶುರು ಮಾಡಬಾರ್ದು? ಸಂಸ್ಕೃತ ಬರಲಿ, ಸಂಸ್ಕೃತ ಬರದೇ ಇರಲಿ, ಎಲ್ಲರೂ ಬರಲಿ, ನಾವು ಹೇಳ್ಕೊಡೋಣ ಅಂತ ನಾವು ಶುರು ಮಾಡಿದ್ದು. ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡೋದು. ಆ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಿದ್ದು. ಅಗೇನ್ ವಿ ವೇರ್ ಜಸ್ಟ್ 10 people when we did this for the first time. It went on to around 1,000 people are there in the Sanskritam Riders Club all over the country ivaga. And that is how it has spread out. ಅದೇ ರೀತಿ ಟ್ರೆಕ್ಕಿಂಗ್ ಕ್ಲಬ್ಸ್, ಟ್ರೆಕ್ ಶುರು ಮಾಡೋಣ. ಅದರಲ್ಲಿ ನಾವು ಸಂಸ್ಕೃತ ಹೇಳಿಕೊಟ್ಟು ಟ್ರೆಕ್ ಪೂರ್ತಿ ಯಾರ್ಯಾರಿಗೆ ಗೊತ್ತಿದೆ, ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಮಿಕ್ಸಪ್ ಮಾಡಿ ಸಂಸ್ಕೃತದಲ್ಲೇ ಸಂಭಾಷಣೆ ಇಡೀ ಟ್ರೆಕ್ ಪೂರ್ತಿ ಎಲ್ಲ. ಸೊ ಆ ರೀತಿ ಒಂದು ಇಂಟ್ರೆಸ್ಟ್ ಕೂಡ ಬರುತ್ತೆ. ಪ್ಲಸ್ ಅದೇ ಕಮ್ಯುನಿಟಿಗೆ ಹೋಗಿ ನಾವು ಸಂಸ್ಕೃತ ಇಂಟ್ರಡ್ಯೂಸ್ ಮಾಡಿದ ಹಾಗೂ ಕೂಡ ಆಗುತ್ತೆ ಅಂತ. ಮೇನ್ಲಿ ರೀಚಿಂಗ್ ದ ಯೂತ್. ಅವ್ರು ಎಲ್ಲಿದ್ದಾರೆ ಅವ್ರಿಗೆ ಅಲ್ಲೇ ನಾವು ಸಂಸ್ಕೃತ ತಲುಪಿಸ್ಬೇಕು ಅಟ್ ದ ಕಂಫರ್ಟ್ ಆಫ್ ದೇರ್ ಹೋಮ್ಸ್ ಆರ್ ಇದು. ಆ್ಯಂಡ್ ವಿ ಆರ್ ಲುಕಿಂಗ್ ಟು ಸಂಸ್ಕೃತವನ್ನು ಈ ಕಾರ್ಪೊರೇಟ್ಸ್ಗಳಿಗೂ ಕೂಡ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಒಂದು ತುಂಬ ಎಲ್ಲ ಯೋಜನೆ ಎಲ್ಲ ಇದೆ. ಸೊ ಮಾಡಬೇಕು. ನೀವು ಇದನ್ನೆಲ್ಲ ಹೇಳ್ತಾ ಇದ್ದಾಗ ಒಂದು ಸೈಡಲ್ಲಿ ನನಗನ್ಸಿದ ಥಾಟ್ ಏನು ಅಂತಂದರೆ, ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಭಾಷೆಯಾಗಿ ಮಾತನಾಡೋ ಭಾಷೆಯಾಗಿ ಬಳಸದೇ ಇರೋದ್ರಿಂದ ಆಗಿರ್ಬೋದು ಈ ಪರಿಸ್ಥಿತಿ. ಹೌದು ಹೌದು. ಅದೊಂಥರ ಈಗ ಒಂದು ಲ್ಯಾಬ್ನಲ್ಲಿ ಅದಕ್ಕೆ ಇದು ಮಾಡ್ದಂಗೋ ಅಥವಾ ಒಂದು ರೀತಿಲಿ ಅದು ಈಗ ICUನಲ್ಲಿ ಸ್ವಲ್ಪ ನೀವು ಆಕ್ಸಿಜನ್ ಕೊಟ್ಟು ಅದನ್ನು ಉಳಿಸ್ದಂಗೋ ಆಗ್ತಿದೆಯಾ ಅಂತ ಅನ್ನೋದು ನಮ್ಮದು ಒಂದು ಯೋಚನೆ. ಸೊ ಇದಕ್ಕೆ ನಿಮ್ಮ ಉತ್ತರ ಏನು? ನಾನು ಈ ಪ್ರಶ್ನೆಗೆ ಯಾವತ್ತೂ ಯಾರು ಕೇಳಲೂ ಇಲ್ಲ, ಇದನ್ನು ಯೋಚನೆನೂ ಮಾಡಿಲ್ಲ ನಾನು. ನಮ್ಮ ಕಾರ್ಯಕ್ರಮನೇ ಹಾಗೆ ಸ್ವಲ್ಪ ಅನಿಸಿರ್ಬೋದು ಈಗಾಗಲೇ. ಯಾರು ಕೇಳೋ ಥರ ಕ್ವಶನ್ಸ್ ಕೇಳೋದು. ಮತ್ತೆ ಇದಕ್ಕೆ ಒಂಥರ ಐ ವಾಂಟೆಡ್ ಟು ಬಿ ವೆರಿ ಆರ್ಗ್ಯಾನಿಕ್. ಅದಕ್ಕೋಸ್ಕರ ಗಾಟ್ ಇಟ್. ಸಂಸ್ಕೃತ ಯಾರೇ ಉಳ್ಸೋಕ್ಕೆ ಟ್ರೈ ಮಾಡಿದ್ರು, ಅದನ್ನು ತೆಗಳಕ್ಕೆ ಟ್ರೈ ಮಾಡಿದ್ರು, ಸಂಸ್ಕೃತನೇ ಇರುತ್ತೆ. ಎಷ್ಟು ಜನ ಯಾವುದೇ ಭಾಷೆ ತಗೊಳ್ಳಿ, ಕನ್ನಡನ್ನ ನಾವು ಇದು ಮಾಡೋಕ್ಕೆ ಟ್ರೈ ಮಾಡಿದ್ರು, ಕನ್ನಡನೇ. ಅದರ ಸೊಗಸು, ಅದರ ಒಂದು ಸೌಂದರ್ಯ ಏನಿದೆ ಅದೇ ರೀತಿ ಇರುತ್ತೆ. ತುಂಬ ಜನ ಏನು ಅದಕ್ಕೆ ಹೆಸರು ಕೊಟ್ಟರು, ಕನ್ನಡ ಅಂತಾರೆ, ಏನೇನು ಹೆಸರು ಕೊಟ್ಟರು ಅದಕ್ಕೆ ಅದರದ್ದು ಸೊಗಸು ಅದಾಗೆ ಇರುತ್ತೆ. ಅದಕ್ಕೆ ನಾವೇನು ವಿ ಕೆನಾಟ್ ಡಿಫರ್ ದ ಇಂಪಾರ್ಟೆನ್ಸ್ ಆಫ್ ಇಟ್. ಅದೇ ರೀತಿ ಸಂಸ್ಕೃತ ಕೂಡ ಹಾಗೆ ಅಂತ ನಂಗೆ ಅನಿಸುತ್ತೆ. ಉಳಿಸೋಕ್ಕೆ ಬೆಳೆಸೋಕ್ಕೆ ನಾವು ತುಂಬಾ ಚಿಕ್ಕವರು. ಒಬ್ಬ ವ್ಯಕ್ತಿ ಆಗಲಿ, ಒಂದು ಇನ್ಸ್ಟಿಟ್ಯೂಟ್ ಆಗಲಿ, ಒಂದು ದೊಡ್ಡ ಆರ್ಗನೈಸೇಷನ್ ಬಂದ್ರೂ ಅದು ಅದಾಗೆ ಉಳಿಯುತ್ತೆ. ಇಟ್ ವಿಲ್ ಪರ್ಸಿಸ್ಟ್. ಆ ಭಾಷೆಗೆ ಆ ಶಕ್ತಿ ಇದೆ. ಅದರ ರಿವರ್ಸ್ ಆಗಿ ನೋಡೋದಾದರೆ, ಇನ್ನೊಂದು ಕಡೆಯಿಂದ ನೋಡೋದಾದರೆ, ಅದು ನಮ್ಮನ್ನು ಉಳಿಸುತ್ತೆ. ಸಂಸ್ಕೃತವನ್ನು ನಾನು ಪುನರುತ್ಥಾನ ಮಾಡೋಕ್ಕಿಂತ ಸಂಸ್ಕೃತ ನನ್ನ ಪುನರುತ್ಥಾನಕ್ಕೆ ಎಷ್ಟು ಸಾಕ್ಷಿಯಾಗಿದೆ ಅಂತ ನಾನು ತುಂಬ ಉದಾಹರಣೆಗಳನ್ನು ಕೊಡ್ಬೋದು. ಹೇಳಿ. ಒಂದು ಸಂಸ್ಕೃತ ಒಂದು ಭಾಷೆ ಇರುತ್ತೆ, ನಾನು ಯಾವ ಭಾಷೆಯಲ್ಲೂ ಕೂಡ ಮಾತನಾಡಿದ್ರೆ ಅದು ನನ್ನ ಭಾಷೆ ಅನ್ಸೋಕ್ಕೆ ಶುರುವಾಗುತ್ತೆ ಅನ್ನೋ ಒಂದು ಭಾಷೆ ನನಗೆ ಸಂಸ್ಕೃತ. ಎರಡನೇದ್ದು, ಒಂದು ನನ್ನ ಒಂದು ಇದು ಏನು ಹೇಳ್ತಾರೆ ನೇಚರ್ ಅಂತ ಹೇಳೋದಾದರೆ ಅದು ಸರಳತೆ.
ಆ ಸರಳತೆಗೆ ಅವಕಾಶ ಮಾಡಿಕೊಂಡದ್ದು ಸಂಸ್ಕೃತ ನನಗೆ. ನಾನು ಹೇಗಿದ್ದೀನಿ ಅದೇ ರೀತಿ ಸಂಸ್ಕೃತ ಅಂತ ನನಗನ್ಸುತ್ತೆ. ಅದು ನಿಮ್ಗಿರ್ಬೋದು, ಉಳಿದವ್ರಿಗೆ ಅವರು ಅದನ್ನು ಪ್ರಯತ್ನ ಮಾಡಬೇಕು. ಯಾಕೆ ಮಾಡ್ಬೇಕು? ಸಂಸ್ಕೃತ ನನಗೆ ಅಲ್ಲ, ಅವ್ರು ಯಾಕೆ ಮಾಡ್ಬೇಕು? ಒಂದು ಇದಕ್ಕೆ ಯಾಕೆ ಸಂಸ್ಕೃತ ಅಂತ ಇದೆ ಅಲ್ಲ ಪ್ರಶ್ನೆ, ಕರೆಕ್ಟ್. ಅದನ್ನ ನಾನು ಹೇಳ್ತೀನಿ. ಸೊ ಅದಕ್ಕೆ ಐ ವಿಲ್ ಕಮ್ ಬ್ಯಾಕ್ ಟು ಇಟ್ ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಈ ರೀತಿ ತುಂಬ ಹಾದಿಗಳನ್ನು ಮಾಡಿಕೊಟ್ಟಿದೆ. ಆ್ಯಂಡ್ ರಿಯಲ್ ಆಗಿ ನಾನು ಹೇಳೋದಾದರೆ ವೆರಿ ವೆರಿ ಟ್ರೂ ಟು ಯು, ನನಗೆ ಇಷ್ಟೊಂದು ಫಾಲೋವರ್ಸ್, ಇಷ್ಟೊಂದು ನನಗೆ ಇದು ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ, ಅಥವಾ ಒಂದು ಇದು ಸಿಗ್ತಾ ಇದೆ ಅಂತ ಹೇಳಿದರೆ ಇಟ್ ಇಸ್ ಬಿಕಾಸ್ ಆಫ್ ಸಂಸ್ಕೃತ. ದೆರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಮೀ. ದಿ ಓನ್ಲಿ ಥಿಂಗ್ ದಟ್ ಪೀಪಲ್ ಆರ್ ವಾಚಿಂಗ್ ಮೈ ಚಾನಲ್ ಇಸ್ ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಸಂಸ್ಕೃತ ಆ್ಯಂಡ್ ದೇ ಆರ್ ರೆಕಗ್ನೈಸಿಂಗ್ ಮೀ ಥ್ರೂ ಸಂಸ್ಕೃತ ಅಂತ ಹೇಳಿದರೆ ಐ ಓ ದಿಸ್ ಲ್ಯಾಂಗ್ವೇಜ್ ಸೋ ಮಚ್. ಆಬ್ವಿಯಸ್ಲಿ ಈ ರೀತಿ ಇದು ನನಗಾಗಿರಬಹುದು, ಬಟ್ ಬೇರೆ ಬೇರೆಯವರು ಅವ್ರಿಗೆ ಬೇಕಾದಂತೆ ಸಂಸ್ಕೃತವನ್ನು ಅಳವಡಿಸ್ಕೋಬೋದು ಅವ್ರ ಜೀವನದಲ್ಲಿ. ಕಮಿಂಗ್ ಟು ವೈ ಸಂಸ್ಕೃತ, ಸಂಸ್ಕೃತ ಯಾಕೆ, ಎಸ್, ಅದಕ್ಕೆ ಒಂದು ಮರು ಪ್ರಶ್ನೆ ಕೇಳೋದಾದರೆ, ಒಬ್ಬ ಭಾರತೀಯನಾಗಿ ಯಾಕೆ ಸಂಸ್ಕೃತ ಅಂತ ಕೇಳೋದೇ ಒಂದು ದೊಡ್ಡ ಐರನಿ. ಫ್ರಾನ್ಸಿಗೆ ಹೋಗಿ ನೀನು ಯಾಕೆ ಫ್ರೆಂಚ್ ಮಾತಾಡ್ತೀಯಾ, ನಿಂಗೆ ಹೇಗೆ ಫ್ರೆಂಚ್ ಗೊತ್ತು ಅಂತ ಕೇಳಿದ್ರೆ ಯು ವಿಲ್ ಬಿ ರಿಡಿಕ್ಯೂಲ್ಡ್. ಆ್ಯಂಡ್ ಸೇಮ್ ಹ್ಯಾಪನ್ಸ್ ವಿತ್ ಜರ್ಮನಿಗೆ ಹೋಗಿ ನಾವು ಜರ್ಮನ್ ಯಾಕೆ ಅಂತ ಕೇಳಿದರೆ ದೇ ವಿಲ್ ಲಾಫ್ ಅಟ್ ಅಸ್. ಇದು ನನ್ನ ಭಾಷೆ, ಇದು ನನ್ನ ದೇಶದ ಭಾಷೆ, ಇದು ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇನ್ಯಾರಿಗೆ ಇದಿರುತ್ತೆ. ಆ ಒಂದು ಭಾವನೆ ಮಾತ್ರ ನಮ್ಮ ಭಾರತದಲ್ಲಿ ಮಿಸ್ಸಿಂಗ್ ಇದೆ. ಐರನಿ ಇಸ್ ಇಫ್ ಯು ಸೇ ದಟ್ ಯು ಆರ್ ಸ್ಪೀಕಿಂಗ್ ಆರ್ ಯು ವರ್ಕಿಂಗ್ ಆನ್ ದಿಸ್ ಅಂತಂದ್ರೆ ಯು ವಿಲ್ ಬಿ ರಿಡಿಕ್ಯೂಲ್ಡ್. ಹೌದು, ಖಂಡಿತ ದಿ ಆಪೋಸಿಟ್. ಅಲ್ವಾ? ಸೊ ಎಕ್ಸಾಕ್ಟ್ಲಿ, ನಾವು ಇದಕ್ಕೆ ಎಷ್ಟು ಸರ್ತಿ ಅನಿಸುತ್ತೆ ಅಂತ ಹೇಳಿದ್ರೆ, ಸಂಸ್ಕೃತ ನಮ್ಮ ದೇಶದ ಭಾಷೆ, ಸಂಸ್ಕೃತ ಇನ್ನೂ ದೂರ ಹೋಯಿತು. ಕನ್ನಡ, ಇವತ್ತೇ ನಾನು ಆಟೋವಲ್ಲಿ ಬರಬೇಕಾದ್ರೆ OTPಯನ್ನು ನಾನು ಕನ್ನಡದಲ್ಲಿ ಹೇಳಿದೆ, ಯಾಕಂದರೆ ಕರ್ನಾಟಕದಲ್ಲಿದ್ದೀನಿ. ನಾನು ಯಾಕೆ ಬೇರೆ ಫಾರಿನ್ ಇಂಗ್ಲೀಷಲ್ಲಿ ಯಾಕೆ ಹೇಳಬೇಕು? ನನ್ನ ಪ್ರೀತಿಯ ಭಾಷೆ ಕನ್ನಡ. ಅದಕ್ಕೆ 6 6 2 3 ಅಂತ ಹೇಳೋದು ಕನ್ನಡದಲ್ಲಿ ಎಷ್ಟು ಕಷ್ಟ. ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದ ಶುರು ಮಾಡ್ಬೇಕು ನಾವು. ಫೋನ್ ನಂಬರ್, ಯಾರೇ ನನ್ನ ಫೋನ್ ನಂಬರ್ ಕೇಳಿದರೆ ನಾನು ಕನ್ನಡದಲ್ಲಿ ಹೇಳ್ತೀನಿ, ಇಲ್ಲ ಸಂಸ್ಕೃತದಲ್ಲಿ ಹೇಳ್ತೀನಿ. ಅದನ್ನು ನಾನು ಯಾವತ್ತೂ ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ತುಂಬ ನನ್ನ ಭಾಷೆ, ನನ್ನ ಇದು ಅಂತ ಅಂದ್ಕೊಂಡು ಮಾಡಿದಾಗ ಮಾತ್ರ ಬರುತ್ತೆ. ತಮಾಷೆ ಅಂತ ಹೇಳಿದ್ರೆ, ನಾನು ಎಷ್ಟೋ ಕಡೆ ನನ್ನ ಫೋನ್ ನಂಬರ್ ಕೇಳಿದಾಗ ನಾನು ಅದನ್ನು ಕನ್ನಡದಲ್ಲಿ ಹೇಳಿದಾಗ ಅವ್ರು ಹಿಂಗೆ ತಿರುಗಿ ನೋಡಿ ಅಲ್ವಾ? ಹೌದು ಹೌದು ಹೌದು. ಇವತ್ತು ಕೂಡ ಅದೇ ರೀತಿ ಆಯಿತು. ಏನು ಅಪರೂಪಕ್ಕೆ ಕನ್ನಡದಲ್ಲಿ ಹೇಳ್ಬಿಟ್ಟಿದ್ದೀರಾ ಅಂತ ನನಗೆ ಕೇಳಿದರು. ಅಪ್ಪೋ, ಆ ರಿಡಿಕ್ಯೂಲ್ ಬೇರೆ, ಆ ಒಂದು ವ್ಯಂಗ್ಯ ಇತ್ತು. ಸೊ ಅದಕ್ಕೆ ನಾನು ಹೇಳಿದೆ, ಇಲ್ಲ, ನಾನು ಪ್ರತಿ ಸರ್ತಿ OTP ನಂಬರು ಏನಿದ್ರು ಕೂಡ ನಾನು ಕನ್ನಡದಲ್ಲೇ ಓದ್ತೀನಿ, ಕನ್ನಡದಲ್ಲೇ ಹೇಳ್ತೀನಿ. ಮಹಾರಾಷ್ಟ್ರಕ್ಕೆ ಹೋದರೆ ನಾನು ಮರಾಠಿಯಲ್ಲೇ ಹೇಳ್ತೀನಿ, ಮಲಯಾಳಂ ಇದು ಕೇರಳಕ್ಕೆ ಹೋದರೆ ನಾನು ಮಲಯಾಳದಲ್ಲಿ ಕಲಿತು ಹೇಳ್ತೀನಿ. ಸೊ ಆ ಒಂದು ಟ್ರೈಯಿಂಗ್ ನ್ಯೂ ಥಿಂಗ್ಸ್ ಅನ್ನೋದು ನಮ್ಮಲ್ಲಿ ಬರಬೇಕು. ನಾನು ಯಾಕೆ ಮರಾಠಿ ಮಾತಾಡಲಿ, ನಾನು ಯಾಕೆ ಮಲಯಾಳಂ ಮಾತಾಡಲಿ, ನಾನು ಯಾಕೆ ಕನ್ನಡ ಮಾತಾಡಲಿ ಅಂತ ಹೇಳಿದರೆ ಅದು ಒಂದು ಆ ವ್ಯಕ್ತಿಯಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ವ್ಯಕ್ತಿ ಏನು ಅಂತ. ರಿಜಿಡಿಟಿ, ಎಸ್, ಆಬ್ಸಲ್ಯೂಟ್ಲಿ. ಸೊ ದಟ್ ಈಸ್ ಮೈ ಆನ್ಸರ್ ಟು ವೈ ಸಂಸ್ಕೃತ, ವೈ ಇದು ಅಂತ. ಸಂಸ್ಕೃತದಲ್ಲಿ ಏನು ಯೂಸ್ ಇದೆ ಅಂತ ಕೇಳೋದು ತುಂಬಾ ಒಂದು ಇದು ಅನಿಸುತ್ತೆ. ಯಾಕಂದರೆ ಇಂಗ್ಲೀಷ್ನ ಹಾಗೆ ಆ ಒಂದು ಉಪಯೋಗಕ್ಕೆ ಬರುವಂಥ ಭಾಷೆ ಅಲ್ಲ ಸಂಸ್ಕೃತ. ಅಂದರೆ ನಾನು ಉಪಯೋಗಿಸ್ಕೊಳ್ತೀನಿ ಆ ಭಾಷೆಯನ್ನು ಅನ್ನೋ ಭಾಷೆ ಸಂಸ್ಕೃತ ಅಲ್ಲ. ಇಟ್ ಈಸ್ ಬಿಯಾಂಡ್ ದಟ್. ಇಂಗ್ಲೀಷನ್ನು ಯಾವ ರೀತಿ ಉಪಯೋಗಕ್ಕೆ ಬರ್ತಿದ್ರೆ ಭಾಷೆ ಯಾಕೆ ಉಪಯೋಗಿಸ್ಕೊಳ್ಳೋ ಭಾಷೆ ಅಂದರೆ ಐ ಆಮ್ ಯೂಸಿಂಗ್ ಇಟ್ ಫಾರ್ ಮೈ ಅಡ್ವಾಂಟೇಜ್ ಅನ್ನೋದು. ಹೇಗೆ ಅಂತ ಹೇಳಿದ್ರೆ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಸೊ ದಟ್ ಐ ಕ್ಯಾನ್ ಗೋ ಟು ಫಾರಿನ್ ಕಂಟ್ರೀಸ್ ಆ್ಯಂಡ್ ಅರ್ನ್ ಮೋರ್ ಮನಿ. ಕರೆಕ್ಟ್. ಐ ಕ್ಯಾನ್ ಇಂಪ್ರೆಸ್ ಸಂಬಡಿ ವಿತ್ ದ್ಯಾಟ್. ಬಟ್ ಸಂಸ್ಕೃತಮ್ ಇಸ್ ಮೋರ್ ದೆನ್ ದ್ಯಾಟ್. ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ತಾರೆ. ನಾನು ಸಂಸ್ಕೃತ ಕಲಿತ್ರೆ ಗ್ಲೋಬಲ್, ನಾನು ಫಾರಿನ್ ಕಂಟ್ರೀಸಿಗೆ ಹೋದಾಗ ಏನು ಉಪಯೋಗ ಅಂತ ಕೇಳ್ತಾರೆ. ಫಾರಿನ್ ಕಂಟ್ರೀಸಿಗೆ ಹೋದಾಗ ಉಪಯೋಗ ಆ್ಯಕ್ಚುಲಿ ಜಾಸ್ತಿ ಇದೆ ನೀವು ಸಂಸ್ಕೃತ ಕಲಿತ್ರೆ. ಯಾಕಂದರೆ ಜರ್ಮನಿಯಲ್ಲಿ 14 ಯೂನಿವರ್ಸಿಟೀಸ್ ಆರ್ ದೇರ್ ಫಾರ್ ಸಂಸ್ಕೃತಂ. ಕ್ಲಾಸ್ ಶುರು ಮಾಡೋ ಮುನ್ನ ಜರ್ಮನಿಯಲ್ಲಿ ಒಂದು ಸ್ಕೂಲಲ್ಲಿ ಸಂಸ್ಕೃತ ಶ್ಲೋಕ ಹೇಳಿಬಿಟ್ಟು ಶುರು ಮಾಡ್ತಾರೆ. ಇಫ್ ಯು ಆರ್ ಅನ್ ಇಂಡಿಯನ್ ಆ್ಯಂಡ್ ಪೀಪಲ್ ಗೋ ಆ್ಯಂಡ್ ಆಸ್ಕ್ ಯು ಯಾವುದೋ ಒಂದು ಸಂಸ್ಕೃತ ಶ್ಲೋಕದ ಒಂದು ಅರ್ಥ ಹೇಳಿ ಅಂತ ಹೇಳಿದಾಗ ನೀವು ಬೆಬ್ಬೆಬ್ಬ ಅಂತ ಬಾಯ್ಬಿಟ್ರೆ
ವಾಟ್ ಆರ್ ಯು ಶೋಯಿಂಗ್, ನಮ್ಮ ಭಾರತದ ಬಗ್ಗೆ ನೀನು ಏನು ಇಮೇಜ್ ಇಟ್ಕೊಂಡಿದ್ಯಾ ಅನ್ನೋದೊಂದು ಒಂದು ಕಡೆ ನೋಡೋದಾದರೆ, ಅದು ಲೈಕ್ ಐ ಸೈಡ್ ಇಟ್ ಈಸ್ ಮೋರ್ ದೆನ್ ಜಸ್ಟ್ ನಾನು ಉಪಯೋಗಿಸ್ಕೊಳ್ತೀನಿ ಅದನ್ನು ಭಾಷೆಯನ್ನು ಇದು ಅನ್ನೋಕ್ಕಿಂತ ತುಂಬ ಜಾಸ್ತಿನೇ ಇದೆ ಅದು. ಅದು ನಾವು ಟ್ರೈ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ ಭಾಷೆಯನ್ನು ಮಾತನಾಡ್ಲಿಕ್ಕೆ ಶುರು ಮಾಡಬೇಕು ಅಷ್ಟೇ. ಮತ್ತು ಇನ್ನೊಂದು ಸಂಸ್ಕೃತದ್ದು ಅಂದರೆ ನನಗೆ ಆವಾಗ ಬರೋ ಪ್ರಶ್ನೆ ಏನು ಅಂತಂದರೆ, ಸ್ಕೂಲಲ್ಲಿ ಸಂಸ್ಕೃತ ಇದಕ್ಕೆ ಮಕ್ಕಳನ್ನು ಹಾಕಿದೆ ಅಂತಂದರೆ ಸುಲಭದಲ್ಲಿ ಸ್ಕೋರ್ ಮಾಡ್ಬೋದು. ಹೌದು. ಇದ್ರ ಬಗ್ಗೆ ವಾಟ್ಸ್ ಯುವರ್ ರೆಸ್ಪಾನ್ಸ್? ಈಗ ಅದು ಎಲ್ಲರೂ ಆ ಸಬ್ಜೆಕ್ಟನ್ನ ತಗೊಳ್ಳಿ ಅಂತಲೇ ಅವರು ಅಷ್ಟು ಈಸಿಯಾಗಿ ಮಾಡಿದ್ದಾರೆ ಪೇಪರ್ಸ್ನೆಲ್ಲ. ಹಂಗೆ ಅನ್ಸುತ್ತೆ ನಿಮಗೆ? ಖಂಡಿತ ಖಂಡಿತ. ಸೊ ಇಟ್ಸ್ ಮಾರ್ಕೆಟಿಂಗ್ ಇದು ಅಂತ ಹೇಳ್ಬೋದು. ಸೊ ಎಲ್ಲರೂ ಆ ಭಾಷೆಯನ್ನು ತಗೊಳ್ಳಿ, ಆ ಭಾಷೆ ಬಗ್ಗೆ ಎಲ್ಲರಿಗೂ ಇಂಟ್ರೊಡಕ್ಷನ್ ಇರಬೇಕು, ಬೇಸಿಕ್ ಅಟ್ಲೀಸ್ಟ್. ಬಟ್ ಸರಿಯಾದ ಇಂಟ್ರೊಡಕ್ಷನ್ ಸಿಗ್ತಾ ಇದೆ. ನಾನು ಕಲ್ತಿಲ್ಲ ಸಂಸ್ಕೃತ, ಅದಕ್ಕೋಸ್ಕರ ಕೇಳಿದೆ ನಾನು ನಿಮ್ಮ ಹತ್ರ. ಹೌದೌದು, ಸರಿಯಾದ ಇಂಟ್ರೊಡಕ್ಷನ್ ಅಲ್ಲಿ ಸಿಗೋದು, ನೀವೇ ಹೇಳಿದ್ರಿ ಅಲ್ಲಿ ಸಿಗೋದು ಅಂದರೆ ಶ್ಲೋಕಗಳು ಅದು ಇದು ಕೆಲವೊಂದು ತುಂಬ ಅಂದರೆ ನಿಜ ಜೀವನದಲ್ಲಿ ಬಳಕೆ ಆಗಬಲ್ಲಂತಹ ಇದನ್ನು ಅಲ್ಲಿ ನಮಗೆ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಹೌದು, ಖಂಡಿತ. ಭಾಷೆ ಅನ್ನೋದು ಯಾವತ್ತಿದ್ರೂ ಆ ಇನ್ಸ್ಟಿಟ್ಯೂಷನಿಂದ ಹೊರಗಡೆ ಬರಬೇಕು. ಒಂದು ಸ್ಕೂಲ್ ಅನ್ನೋ ಎನ್ವೈರನ್ಮೆಂಟಿಂದ ಹೊರಗಡೆ ಬಂದಾಗ ನಾನು ತುಂಬ ಇದನ್ನು ಕಲಿತೀನಿ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗಿನ ಮಕ್ಕಳು, ಈಗಿನ ಕಾಲೇಜ್ ಸ್ಟೂಡೆಂಟ್ಸು ಕೊರಿಯನ್ ಭಾಷೆ ಎಲ್ಲ ಕಲಿತಾ ಇದ್ದಾರೆ. ಹೇಗೆ ಕಲಿತಾ ಇದ್ದಾರೆ? ಅವ್ರ ಸ್ಕೂಲಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕೊರಿಯನ್ ಇದೆಯಾ? ಇಲ್ಲ. ಕೊರಿಯನ್ ಡ್ರಾಮಾಸ್, ಕೊರಿಯನ್ ವೆಬ್ ಸೀರೀಸ್ ಎಲ್ಲ ನೋಡಿ 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 ಅವ್ರೇನು ಹೇಳ್ತಾ ಇದ್ದಾರೆ ನಾನು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ದೇ ಆರ್ ಲರ್ನಿಂಗ್ ಕೊರಿಯನ್. ಜಾಪನೀಸ್, ಸೋ ಮೆನಿ ಆ್ಯನಿಮೇಸ್ ಆರ್ ದೇರ್ ಇನ್ ಜಾಪನೀಸ್. ಸೊ ಆ ಜಾಪನೀಸ್ ಫೀಲ್ ನನಗೆ ಬರಬೇಕು ಅಂದರೆ ನಾನು ಜಪನೀಸ್ ಕಲಿಬೇಕು ಅನ್ನೋ ಒಂದು ಇದರಿಂದ ಅವರು ಇದು ಮಾಡ್ತಿದ್ದಾರೆ. ಅದೇ ರೀತಿ ನಾನು ಭಗವದ್ಗೀತೆ ಓದಿದಾಗ ಭಗವದ್ಗೀತೆಯಲ್ಲಿ ಏನಿದೆ ಅನ್ನೋದು ನನಗೆ ಅರ್ಥ ಆಗಬೇಕು ಅಂದರೆ ನಾನು ಸಂಸ್ಕೃತವನ್ನು ಕಲಿಬೇಕು. ಬಟ್ ನಂಗೆ ಆ ಒಂದು ಆಸ್ಪಿರೇಷನಲ್ ಫ್ಯಾಕ್ಟರನ್ನು ಕ್ರಿಯೇಟ್ ಮಾಡಬೇಕಾದ ಅನಿವಾರ್ಯತೆ ಇದೆಯಲ್ಲ, ಅದನ್ನು ನಾವು ಮಾಡ್ತಾ ಇದ್ದೀವ? ಅದನ್ನು ನಾವು ಶುರು ಮಾಡಬೇಕು ಇವಾಗ. ವಿ ಆರ್ ಲೇಟ್ ಬಟ್ ಸಮ್ ಹೌ ವಿ ಹ್ಯಾವ್ ಟು ಸ್ಟಾರ್ಟ್ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೊಂದು ರ್ಯಾಂಡಮ್ ಉದಾಹರಣೆ ತಗೊಳ್ಳೋದಾದರೆ, ಐ ವಾಂಟ್ ಟು ಲೂಸ್ ವೇಟ್ ಅನ್ನೋದು, ಬಟ್ ಐ ಆಮ್ ಲೇಟ್ ನೌ, ಇಟ್ಸ್ ಓಕೆ, ಲೆಟ್ ಮೀ ಲೀವ್ ಇಟ್. ನೋ, ಐ ಆಮ್ ನಾಟ್ ಸೇಯಿಂಗ್ ಸಮಥಿಂಗ್ ಲೈಕ್ ದಟ್ ಅಂತ ಅಲ್ವಾ? ಆರ್ ವಿ ಲೇಟ್ ಅಂತ ನಾನು ಕೇಳಿದ್ದು. ಹೌ ಇಸ್ ಇಟ್ ಲೇಟ್? ಐ ಡೋಂಟ್ ಥಿಂಕ್ ಇಟ್ ಇಸ್ ಲೇಟ್ ಕಂಪೇರ್ ಟು ಈಗ ಅದನ್ನ ನೋಡೋದಾದ್ರೆ ವಿ ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್ ಅಲ್ವಾ? ಇಟ್ಸ್ ನಾಟ್ ಲೈಕ್ ದೇ ಕ್ಯಾನ್ ನೆವರ್ ಲರ್ನ್ because there are going to be so many. Have we started? Yes, we have definitely started. I'll give you an example. Punya Koti anta ಒಂದು ರೀಸೆಂಟ್ ಆಗಿ ಒಂದು ಆನಿಮೇಷನ್ they made that was bought by Netflix. It is completely in Sanskritam. So Sanskritam has reached Netflix ಅಂತ ಹೇಳಿದ್ರೆ, it has given so many inspirations to people like me to create short films, to create podcasts like this. ಎಲ್ಲೋ ಒಂದು ದಿವಸ ಹೋಗಿ ನಾನು ನೆಟ್ಫ್ಲಿಕ್ಸನ್ನು ನಾನು ಕ್ರ್ಯಾಕ್ ಮಾಡ್ಬೋದು ಅನ್ನೋ ಒಂದು ವಿಶ್ವಾಸ ನಂಗೆ ಬಂದಿದೆ. ಸೊ ಐ ಫೀಲ್ ಲೈಕ್ ಇಟ್ ಈಸ್ ನೆವರ್ ಟು ಲೇಟ್. ಖಂಡಿತವಾಗ್ಲೂ ಇಲ್ಲ. ಐ ಗಿವ್ ಯು ಸಮ್ ಕಾನ್ಫಿಡೆನ್ಸ್ ದಟ್ ನೆಕ್ಸ್ಟ್ 5 years ಅಲ್ಲಿ ಸಂಸ್ಕೃತಂ ವಿಲ್ ಬಿ ವೆರಿ ಕ್ಯಾಶುವಲಿ ಅವೈಲೇಬಲ್ ಆ್ಯಂಡ್ ಕ್ಯಾಶುವಲಿ ಸ್ಪೋಕನ್ ಬೈ ಎನಿಬಡಿ ಆ್ಯಂಡ್ ಎವ್ರಿಬಡಿ ಅಂತ ಹೇಳ್ಬೋದು. ಅದಕ್ಕೆ ಫಸ್ಟ್ ಆಫ್ ಆಲ್ ಅದು ನೀವು ಹೀಗೆ ಮಾಡ್ತಾ ಇರೋಂಥ ಏನು ಹೇಳೋದು ಆ್ಯಕ್ಟಿವಿಟೀಸ್ ಥರದ ಇದ್ರ ಮೂಲಕನೂ ಅಥವಾ ಇನ್ನೊಂದು ಯಾವುದ್ರ ಮೂಲಕನೂ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು. ಯಾಕಂದರೆ ಜನ ಅದನ್ನು ಸಹಜವಾಗಿ ಎಲ್ಲ ಕಡೆ ನೋಡೋದಕ್ಕೆ ಸಾಧ್ಯ ಆದರೆ, ಕೇಳೋದಕ್ಕೆ ಸಾಧ್ಯ ಆದರೆ ಮಾತ್ರ ಆ ಥರದ ಭಾಷೆ ನಮ್ಮಲ್ಲಿ ಸಹಜವಾಗಿ ಮಿಳಿತವಾಗುತ್ತೆ ಅನ್ಸುತ್ತೆ. ಇಲ್ಲಾಂದರೆ ಅದೆಲ್ಲೋ ಪುಸ್ತಕದಲ್ಲಿ, ಅದೆಲ್ಲೋ ಪೂಜೆಯಲ್ಲಿ ಅಂತ ಆಗ್ಬಿಟ್ಟು. ಖಂಡಿತ. ಈಗ ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾವುದೋ ಒಂದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅದೇ ಅವೈಲೇಬಲ್ ಇರಬೇಕು. ವೈ ನಾಟ್ ಸಮ್ ರ್ಯಾಂಡಮ್ ಲವ್ ಸ್ಟೋರಿ ಇನ್ ಸಂಸ್ಕೃತ ಅಲ್ವಾ? ಸೊ ಆ ರೀತಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಸ್ಥಾಯಿ ಪ್ರೊಡಕ್ಷನ್ಸ್ ಅಂತ. ಅದರಲ್ಲಿ ಮಿತ್ರಂ ಅಂತ ಒಂದು ಈಗಿನ ಒಂದು ಕಥೆಯನ್ನು ತಗೊಂಡು ಸಂಸ್ಕೃತದಲ್ಲಿ ಒಂದು ಮೂವಿ ಮಾಡಿದ್ವಿ. ಸೊ ಇಷ್ಟರಲ್ಲಿ ರಿಲೀಸ್ ಕೂಡ ಆಗೋದಿದೆ. ಇಟ್ ಹ್ಯಾಸ್ ಅ ರ್ಯಾಪ್ ಸಾಂಗ್ ವಿಚ್ ಇಸ್ ರಿಲೀಸ್ಡ್ ಇನ್ ಸಂಸ್ಕೃತ್. ಇಟ್ಸ್ ಕಾಲ್ಡ್ ಎಸ್ ಮಿತ್ರಂ ಅಂತ. ಮಿತ್ರಂ ಕೃಷ್ಣಂ ವಂದೇ ಜಗದ್ಗುರುಂ ಅನ್ನೋದನ್ನು ಮಿತ್ರಂ ವಂದೇ ಜಗದ್ಗುರುಂ ಅಂತ ಮಾಡಿದ್ದೀವಿ. ಸೊ ಹೌ ಅ ಫ್ರೆಂಡ್ ಈಸ್ ಆ್ಯಕ್ಚುಲಿ ಯುವರ್ ಇದು ಅಂತ. ಹಿ ಕಮ್ಸ್ ವೆನ್ ಯು ಆರ್ ಆ್ಯಕ್ಚುಲಿ ಇನ್ ನೀಡ್ ಆಫ್ ಸಮಥಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದು. ಅದೇ ರೀತಿ ಇಟ್ ಆಲ್ಸೋ ಹ್ಯಾಸ್ ಲವ್ ಸ್ಟೋರಿ, ಇಟ್ ಆಲ್ಸೋ ಹ್ಯಾಸ್ ಸೈಫೈ, ಇಟ್ ಆಲ್ಸೋ ಹ್ಯಾಸ್ ಅ ಲಾಟ್ ಆಫ್ ಅದರ್ ಎಲಿಮೆಂಟ್ಸ್ ಇನ್ ಟು ಇಟ್.
ಸೊ ಈ ರೀತಿ ಎಲ್ಲ ಸಂಸ್ಕೃತದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೋಗ್ತಾ ಹೋಗ್ತಾ ಡಿಫ್ರೆಂಟ್ ಜಾನ್ರಾಸ್ ಕೂಡ ನಾವು ಇದು ಮಾಡ್ಬೋದು. ವೈ ನಾಟ್ ಅ ಫೈಟಿಂಗ್ ಥ್ರಿಲ್ಲರ್ ಮೂವಿ ಇನ್ ಸಂಸ್ಕೃತ, ಆ್ಯಕ್ಷನ್ ಮೂವಿ. ಅದೇ ರೀತಿ ಹಾರರ್ ಮೂವೀಸ್ ಯಾಕೆ ನಾವು ಸಂಸ್ಕೃತದಲ್ಲಿ ಮಾಡ್ಬಾರ್ದು? ಖಂಡಿತ ಮಾಡ್ಬೋದು. ಇನ್ಫ್ಯಾಕ್ಟ್ ವಿಲ್ ಬಿ ಈವನ್ ಮೋರ್ ಥ್ರಿಲ್ಲಿಂಗ್. ಯಾ ಜಸ್ಟ್ ಇಮ್ಯಾಜಿನ್, ಇಟ್ಸ್ ಅ ವೆರಿ ಡಾರ್ಕ್ ರೂಮಲ್ಲಿ ಯಾವುದೋ ಒಂದು ಶ್ಲೋಕ ಒಂದು ರೂಮಲ್ಲಿ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಸೈಕ್ ಆಗ್ಬಿಡ್ತಾನೆ. ಸೊ ದೀಸ್ ಕೈಂಡ್ಸ್ ಆಫ್ ವಿಜುವಲ್ಸ್ ಕೀಪ್ ಕಮಿಂಗ್ ಟು ಅಸ್, ಬಟ್ ವಿ ನೀಡ್ ಟು ರಿಯಲೈಸ್ ಅಷ್ಟೇ, ಮಾಡಬೇಕು. ಟೈಮ್ ವಿಲ್ ಸ್ಪೀಕ್. ಮೇ ಸಮಯ ಹೋ ಅಲ್ವಾ? ಹೌದು. ಸೊ ಬಟ್ ಅದೇ ಮತ್ತೆ ಈ ರಿಲೆವೆನ್ಸ್ ಇದಕ್ಕೆ ಬಂದಾಗ ಅಂದರೆ ನಾವೇನೇ ಅದನ್ನು ಇದು ಮಾಡ್ತೋ ಅಂದರೆ ಕಾಲಾಂತರದಲ್ಲಿ ಆಯಿತೋ ಏನೋ, ನಂಗದು ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಹೇಳ್ತಿರೋ ಗೊತ್ತಿಲ್ಲ, ಯಾಕೆ ಅದು ಇದಾಯಿತು ಅನ್ನೋ ಪ್ರಶ್ನೆ ಯಾವಾಗಲೂ ಬರುತ್ತೆ. ಅಂದರೆ ನಮ್ಮ ಜನಮಾನಸದಿಂದ ಸ್ವಲ್ಪ ದೂರ ಆಯಿತು ಅಂತ ಹೇಳೋದು. ವಾಸ್ ಇಟ್ ಬಿಕಾಸ್ ದ ಲ್ಯಾಂಗ್ವೇಜ್ ವಾಸ್ ರಿಜಿಡ್? ಯಾಕಂದರೆ ಇವತ್ತಿನ ಹೆಚ್ಚಿನೆಲ್ಲ ಭಾಷೆಗಳು ಇವತ್ತು ಬೆಳೆದಿರುವಂತಹ, ಉಳಿದಿರುವಂತಹ ಮತ್ತು ಸರ್ವೈವ್ ಆಗ್ತಿರುವಂತಹ ಭಾಷೆಗಳನ್ನು ನಾವು ನೋಡೋದಾದರೆ ಆ ಯಾವ ಭಾಷೆಗಳು ಕೂಡ ಮೂಲ ರೂಪದಲ್ಲಿ ಇಲ್ಲವೇ ಇಲ್ಲ. ಅದು ಆವತ್ತಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಆಯಾಯ ಸುತ್ತಮುತ್ತಲಿನ ಭಾಷೆಗಳನ್ನು ತನ್ನ ಇದ್ರ ಜೊತೆ ಸೇರಿಸ್ಕೊಂಡು ಬೆಳೀತಾ ಹೋಗ್ತಾ ಇರುವಂಥದ್ದು. ಅದು ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಅನ್ನೋದು ಹಿಂದೂಸ್ತಾನಿ ಆಗಲಿ, ಅಥವಾ ತೆಲುಗು, ಈವನ್ ತಮಿಳ್ ಅಥವಾ ಯಾವುದೇ ಭಾಷೆ ಆಗಲಿ, ಅದು ಸಂಸ್ಕೃತಕ್ಕೆ ತಡೆ ಆಯ್ತಾ? ಸೊ ಒಂದು ರೀತಿ ಇದನ್ನು ನೋಡೋದಾದರೆ ಸಂಸ್ಕೃತ ಆ್ಯಕ್ಚುಲಿ ರಿಜಿಡ್ ಅಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಸಂಸ್ಕೃತವನ್ನು ಹೇಗೆ ಓದ್ತೀನೋ ಅದೇ ರೀತಿ ಅದೇ ಪದಗಳನ್ನು ಮಾತನಾಡುವಾಗ್ಲೂ ಅದೇ ಪದಗಳನ್ನು ಉಪಯೋಗಿಸ್ತೀನಿ. ಈಗ ಉದಾಹರಣೆಗೆ ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ, ಶಾಶ್ವತೆ ಮತೆ ಜಗತಃ ಪರಿವರ್ತನಂ ಏತಸ್ಮಿನ್ ಕಾಲೇ ಬಹು ಕಷ್ಟ. ಸೊ ಈ ರೀತಿ ನಾನು ಏನು ಹೇಳ್ತೇನಲ್ಲ, ಅಹಂ ಜಗತಃ ಪರಿವರ್ತನಂ ಕರ್ತುಂ ಇಚ್ಛಾಮಿ ಅಥವಾ ಏತೇನ ಜಗತಃ ಪರಿವರ್ತನಂ ಶಕ್ಯತೆ, ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಏನೇನು ಪದ ಇದೆ ಅದನ್ನೇ ನಾನು ಮಾತನಾಡುವಾಗಲೂ ಕೂಡ ಉಪಯೋಗಿಸ್ತಾ ಇದ್ದೀನಿ ಅಲ್ವಾ? ಸೊ ಹಾಗಾಗಿ ನನಗೆ ಕೇಳೋದಾದರೆ ಇಟ್ ಈಸ್ ನಾಟ್ ಅ ರಿಜಿಡ್ ಲ್ಯಾಂಗ್ವೇಜ್. ಅಲ್ಲ, ನಾನು ಹಾಗೆಲ್ಲ ಕೇಳಿದೆ. ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಅದು ಚೇಂಜ್ ಆಗೋದಕ್ಕೆ ಅಥವಾ ಅದಕ್ಕೆ ನಾನು ಬೇರೆ ಭಾಷೆಯ ಪದಗಳನ್ನು ಸೇರಿಸ್ಕೊಂಡು ಖಂಡಿತ. ಈಗ ಅಹಂ ಆಸಂದೆ ಉಪವಿಶಾಮಿ, ಆಸಂದೆ ಅನ್ನೋ ಪದವನ್ನು ನಾನು ಉಪಯೋಗಿಸ್ದೆ. ಅಹಂ ಚೇರ್ ಮಧ್ಯೆ ಉಪವಿಶಾಮಿ, ಈಸಿ. ನಾನು ಚೇರ್ ಮೇಲೆ ಕೂತ್ಕೊಳ್ತೇನೆ. ಕನ್ನಡದಲ್ಲಿ ಕೂಡ ನಾನು ಕುರ್ಚಿ ಮೇಲೆ ಕೂತ್ಕೊಳ್ತೇನೆ ಅನ್ನೋಕ್ಕಿಂತ ನಾನು ಚೇರ್ ಮೇಲೆ ಕೂತ್ಕೊಳ್ತೇನೆ ಅಂತಲೇ ತುಂಬ ಜನ ಹೇಳ್ತಾರೆ. ಅಹಂ ಸೋಫಾ ಉಪರಿ ಉಪವಿಶಾಮಿ, ನಾನು ಸೋಫಾ ಮೇಲೆ ಬರ್ತೇನೆ, ಕೂತ್ಕೊಳ್ತೇನೆ. ಅಹಂ ಮೆಟ್ರೋ ಯಾನೇನ ಆಗಚ್ಚಾಮಿ, ಮೆಟ್ರೋವನ್ನು ನಾನು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಲೇಬೇಕು ಅಂತಿಲ್ಲ. ಯಾಕಂದರೆ ಮೆಟ್ರೋ ಇಸ್ ಮೆಟ್ರೋ. ಯಾಕಂದರೆ ಕನ್ನಡದಲ್ಲಿ ಕೂಡ ನಾನು ಮೆಟ್ರೋಯಿಂದ ಬರ್ತಾ ಇದ್ದೇನೆ ಅಥವಾ ನಾನು ಶೀಘ್ರ ಯಾನದಿಂದ ಬರ್ತಾ ಇದ್ದೇನೆ ಅಂತ ಯಾವತ್ತೂ ಹೇಳೋದಿಲ್ಲ. ನಾನು ಮೆಟ್ರೋಯಿಂದ ಬಂದೆ ಅಂತಲೇ ಹೇಳ್ತೇವೆ. ಅಹಂ ಮೆಟ್ರೋ ಯಾನೇನ ಆಗಚ್ಚಾಮಿ ಅಂತಲೇ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಸಂಸ್ಕೃತದಲ್ಲಿ ಇವಾಗ ನಾನು ಮಾತನಾಡುವಾಗ್ಲೂ ಸೋ ಮೆನಿ ಟೈಮ್ಸ್ ನಾನು ಮಧ್ಯ ಸೋ ಅಂತ ಉಪಯೋಗಿಸ್ಬಹುದು. ಅಥವಾ ಈಗ ಈಗಿನ ಕಾಲದಲ್ಲಿ ವೆನೆವರ್ ಐ ಆಮ್ ಮೇಕಿಂಗ್ ರೀಲ್ಸ್ ವಿ ಯೂಸ್ ವರ್ಡ್ಸ್ ಲೈಕ್ ಬಿಕಾಸ್, ಕ್ವಿಸ್, ಯು ನೋ ವಾಟ್ ಅಂತ ಮಧ್ಯದಲ್ಲಿ ಕನ್ನಡ ಮಾತನಾಡುವಾಗಲೂ ಬರುತ್ತೆ. ಸೊ ಅದೇ ರೀತಿ ನಾವು ಯಾಕೆ ಸಂಸ್ಕೃತ ಮಾತನಾಡುವಾಗಲೂ ಇದನ್ನು ಖಂಡಿತವಾಗ್ಲೂ ಉಪಯೋಗಿಸ್ಬೋದು. ಇಟ್ ಈಸ್ ನಾಟ್ ದ ಸಂಸ್ಕೃತ ಮಾತಾಡಬೇಕಂದ್ರೆ ಅದನ್ನು ಆಂಗ್ಲ ಭಾಷೆಯ ಪದವನ್ನು ಉಪಯೋಗಿಸ್ಬಿಟ್ವಿ, ಅದು ಮಡಿ ಆಗ್ಬಿಟ್ಟು, ನಥಿಂಗ್ ಲೈಕ್ ದ್ಯಾಟ್. ಮಡಿಯನ್ನು ದಾಟಿ ಬಂದಿದ್ದೀರಾ? ಮಡಿಯನ್ನು ದಾಟಿ ತುಂಬ ಜನ ಬರಬೇಕು, ನಾವು ಬರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ನೀವು ಬರಬೇಕು ಅಂತ ಹೇಳೋದಕ್ಕಾಗಿರೋ ಒಂದು ಕಾರಣ ಇದೆ. ನಾನಂತೂ ಬಂದಿದ್ದೀನಿ. ಯಾಕಂದ್ರೆ ಮಧ್ಯದಲ್ಲಿ ನಾನು ಏನೆಲ್ಲ ಉಪಯೋಗಿಸ್ತೀನಿ. ಇವನ್ ನಾವೊಂದು ರೀಲ್ ಹಂಗಿದ್ರೆ ಒಂದು ದೊಡ್ಡ ಚಂಕ್ ಅದಕ್ಕಿಂತ ಹೊರಗೆ ಬರೋದಕ್ಕೆ ರೆಡಿ ಇಲ್ಲದೆ ಇರೋದು ತಡೆನಾ? ಈಗಿನ ಕಾಲದವರೆಲ್ಲ ಬರ್ತಾ ಇದ್ದಾರೆ. ಈಗಿನ ಕಾಲದವರೆಲ್ಲ ಬರ್ತಾ ಇದ್ದಾರೆ. ಈಗಿನ ಕಾಲದ್ದು ನಾನು ಎಷ್ಟೋ ಇನ್ಫ್ಲೂಯೆನ್ಸರ್ಸ್ನೆಲ್ಲ ನೋಡಿದ್ದೀನಿ. ಅವರು ಕೂಡ ಈ ಆ ಒಂದು ಇದು ರಿಜಿಡ್ನೆಸ್ ಇಂದ ಐ ಹ್ಯಾವ್ ಆಸ್ಕ್ಡ್ ದೆಮ್, ಹೌ ಡು ಯು ಫೀಲ್ ಅಬೌಟ್ ದಿಸ್ ರಿಜಿಡ್ನೆಸ್
ವೆನ್ ಯು ಆರ್ ಸ್ಪೀಕಿಂಗ್ ಸಂಸ್ಕೃತ. ರಿಜಿಡ್ನೆಸ್ ಅಂದರೆ ಯಾವ ಲೆವೆಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಸಂಸ್ಕೃತ ಮಾತನಾಡಬೇಕು ಅಥವಾ ಸಂಸ್ಕೃತ ಎನ್ವೈರ್ನ್ಮೆಂಟಲ್ಲಿ ಇರಬೇಕು ಅಂದರೆ ನಾನೊಂದು ಸೀರೆಯನ್ನೇ ಉಟ್ಕೋಬೇಕು, ಆ ಮನುಷ್ಯ ಒಂದು ಪಂಚೆಯನ್ನು ಉಟ್ಕೊಂಡೇ ಮಾತನಾಡಬೇಕು ಅಂತ ಏನೂ ಇಲ್ಲ. ನಾನು ಸೀರಿಯಲ್ಲಿದ್ದಾಗ್ಲೂ ಸಂಸ್ಕೃತ ಮಾತನಾಡ್ಬೋದು, ಅಥವಾ ಒಂದು ಕ್ಯಾಶುವಲ್ ಟೀ ಶರ್ಟ್ ಹಾಕ್ಕೊಂಡು ಕೂಡ ಸಂಸ್ಕೃತ ಮಾತನಾಡ್ಬೋದು ಅನ್ನೋ ಒಂದು ತುಂಬ ಜನ ನನಗೆ ಅನಿಸಿಕೆ ಹೇಳಿದ್ದಾರೆ. ಅಯ್ಯೋ ನಾನು ಅಲ್ಲಿ ಪ್ರೋಗ್ರಾಮಿಗೆ ಹೋಗ್ಲಿಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಬರೀ ಇದೇ ಮಾಡ್ತಾರೆ, ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಈ ರೀತಿ ಅನ್ನೋ ಒಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ ಕೂಡ ಇದೆ. ಬಟ್ ಅ ಲಾಟ್ ಆಫ್ ಪೀಪಲ್ ಟುಡೇಸ್ ಜನರೇಷನ್ ದೇ ಹ್ಯಾವ್ ಕಮ್ ಔಟ್ ಆಫ್ ಇಟ್. ದೇ ಹ್ಯಾವ್ ಡೆಫಿನೆಟ್ಲಿ ಗ್ರೋನ್ ಔಟ್ ಆಫ್ ಇಟ್. ಸೀರೆ ಆ ಥರದ ಚೂಡಿದಾರ ಹಾಕೊಂಡ್ ಬಂದಿಲ್ಲ ಹಾಗೆ ಅಲ್ಲ, ಅಂದ್ರೆ ಅದೇ ಅವಾಗ ಇಟ್ ಬಿಕಮ್ಸ್ ಮೋರ್ ಅಪ್ರೋಚಬಲ್. ಎಸ್, ಹೌದೌದು. ತುಂಬ ಸರ್ತಿ ಈ ಕಾನ್ವರ್ಸೇಷನ್ಸ್ ಎಲ್ಲ ಯಾರೂ ಮಾತನಾಡೋದಿಲ್ಲ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ಪೀಪಲ್ ಡೋಂಟ್ ಟಾಕ್ ಅಬೌಟ್ ದೀಸ್ ರಿಯಲ್ ಸ್ಟಫ್ಸ್ ವಿಚ್ ವಿ ಹ್ಯಾವ್ ಟು ಬ್ರಿಂಗ್ ಅಬೌಟ್. ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ರಿಜಿಡ್ ಅಬೌಟ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಒಬ್ಬರು ಯಾವುದೇ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಗೆಟಿಂಗ್ ಟುಗೆದರ್ ಇನ್ ಅ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಂದಾಗ ಆ ಒಂದು ಇದಕ್ಕೆ ತಕ್ಕನಾಗೆ ಇರಬೇಕು, ಯೂನಿಫಾರ್ಮ್ ಏನಿದೆ ಅದನ್ನೇ ಹಾಕ್ಕೊಳ್ಬೇಕು, ಅಥವಾ ಜನ ಆ ಥರ ಇದ್ದಾರೆ ನಾನು ನೋಡಿ ಏನು ಅನ್ಕೋಬೋದು ಅನ್ನೋ ಇದು. ಬಟ್ ಭಾಷೆ ಅಂತೂ ಭಾಷೆನೇ. ಕನ್ನಡ ಅಥವಾ ತೆಲುಗು ಅಥವಾ ಮಲಯಾಳಂ ಯಾರು ಬೇಕಾದರೂ ಮಾತಾಡ್ತಾರೆ. ಸ್ಟ್ರೀಟ್ಸಲ್ಲಿ ಯಾರು ನೋಡಿದ್ರು ಕೂಡ ಆಟೋರು ಕನ್ನಡ ಮಾತಾಡ್ತಾರೆ, ಬಸ್ನಲ್ಲಿ ಕನ್ನಡ ಮಾತಾಡ್ತಾರೆ, ಬಸ್ ಡ್ರೈವರ್ ಕನ್ನಡ ಮಾತಾಡ್ತಾರೆ. ಸೊ ಎಲ್ಲ ಯಾರ್ಯಾರು ಬೇಕಿದ್ರೂ ಆ್ಯಕ್ಟರ್ಸ್ ಕನ್ನಡ ಮಾತಾಡ್ತಾರೆ. ಈಗ ಅದೇ ರೀತಿ ಸಂಸ್ಕೃತ ಮಾತನಾಡ್ಬೇಕಂದ್ರೆ ಐ ಶುಡ್ ನಾಟ್ ಬಿಲಾಂಗ್ ಟು ಎನಿ ಪರ್ಟಿಕ್ಯುಲರ್ ಕಮ್ಯುನಿಟಿ. ಅದು ಯಾರು ಬೇಕಾದರೂ ಮಾತಾಡಬಹುದು. ಆದರೆ ಆ ಭಾಷೆಗೆ ಇರುವ ಗಾಂಭೀರ್ಯತೆಯನ್ನು, ಭಾಷೆಗೆ ಇರುವಂತಹ ವ್ಯಾಲ್ಯೂವನ್ನು ಈ ಮೂಲಕ ಹಾಳು ಮಾಡ್ತಿದ್ದೀರಿ ಅನ್ನೋ ಮಾತುಗಳು ಕೇಳಿ ಬಂದಿದೆಯಾ? ಖಂಡಿತ ಇಲ್ಲ, ಬಂದಿಲ್ಲ, ಯಾರು ಹೇಳೋರು ಇಲ್ಲ. ಸೊ ಒಂದು ರೀಲ್ ನಾವು ಮಾಡಿದ್ವಿ, ಸಂಸ್ಕೃತದಲ್ಲಿ ಹೇಗೆ ಜಗಳಾಡೋದಂತ. ಒಂದು ಸ್ಟ್ರೀಟ್ ಫೈಟ್ ಆಗುತ್ತೆ, ಇಬ್ಬರು ದಾರಿಯಲ್ಲಿ ನಿಂತ್ಕೊಂಡು ಜಗಳ ಮಾಡೋದು. ಬಟ್ ಸಂಸ್ಕೃತದಲ್ಲಿ ಹೇಗೆ ಮಾಡ್ಬೋದು? ಯಾಕಂದರೆ ಆವಾಗಿನ ಕಾಲದಲ್ಲಿ, ರಾಮಾಯಣ ಅಥವಾ ಕೃಷ್ಣನ ಕಾಲದಲ್ಲಿ ಎಲ್ಲ ಕಡೆ ಸಂಸ್ಕೃತ ಇತ್ತು. ಒಬ್ಬ ತರಕಾರಿ ಮಾರೋನು ಕೂಡ ಸಂಸ್ಕೃತದಲ್ಲಿ ಮಾತನಾಡ್ತಾ ಇದ್ದ, ಒಬ್ಬ ಹೂ ಮಾರೋನು ಕೂಡ ಸಂಸ್ಕೃತದಲ್ಲಿ ಮಾತನಾಡ್ತಾ ಇದ್ದ, ಅಥವಾ ಒಬ್ಬ ಅಗಸನಾಗಲಿ ಅಥವಾ ಒಬ್ಬ ಹಾಲು ತಂದ್ಕೊಡೋನಾಗಲಿ, ರಾಜ ಕೂಡ ಅದೇ ಭಾಷೆ ಮಾತಾಡ್ತಾ ಇದ್ದ, ಈಗ ಪ್ರಜೆಗಳು ಕೂಡ ಅದೇ ಭಾಷೆ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಅದು ಯಾವತ್ತೂ ಕೂಡ ಒಂದು ಕಮ್ಯುನಿಟಿಯ ಭಾಷೆ ಅಂತ ನಾನು ಯಾವತ್ತೂ, ಇಟ್ ವಾಸ್ ನೆವರ್ ದ್ಯಾಟ್ ವೇ. ಅದು ತುಂಬ ಜನ ಈ ಥರ ಹೇಳಿ 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 ನಾವು ಮಾಡ್ತಾ ಇದ್ವಿ ಅಂತ ನಂಗೆ ಅನಿಸುತ್ತೆ. ಇಟ್ ವಾಸ್ ನಾಟ್ ದ ರಿಯಾಲಿಟಿ ಅಂತ. ಇಟ್ ವಾಸ್ ನೆವರ್ ದ ರಿಯಾಲಿಟಿ. ಎಸ್. ಬಟ್ ಇವತ್ತು ಕೂಡ ಹಾಗೆ ಅದಕ್ಕೊಂದು ಚೌಕಟ್ಟು ಹಾಕಿಟ್ಟು ಅಂತ ಹೇಳಿ. ಒಂದು ಉದಾಹರಣೆ ಕೊಡೋದಾದರೆ, ದೇರ್ ಆರ್ ಪೀಪಲ್ ಫ್ರಮ್ ಡಿಫ್ರೆಂಟ್ ರಿಲಿಜನ್ ಇನ್ ಅವರ್ ಗ್ರೂಪ್, ಆಯಿತಾ? ಇಟ್ ಈಸ್ ನಾಟ್ ಜಸ್ಟ್ ಶ್ರೀನಿವಾಸ ಅಥವಾ ಇಟ್ ಈಸ್ ನಾಟ್ ಜಸ್ಟ್ ಶಾಲಿನಿ. ವಿ ಹ್ಯಾವ್ ಮೊಹಮ್ಮದ್, ವಿ ಹ್ಯಾವ್ ಆಲ್ ಕೈಂಡ್ಸ್ ಆಫ್ ಈ ಮೈಕಲ್, ಜೇಕಬ್, ಹೂಎವರ್ ಇಟ್ ಈಸ್, ದೇ ಆರ್ ಆಲ್ ಪಾರ್ಟ್ ಆಫ್ ಅವರ್ ಕಮ್ಯುನಿಟಿ ಟುಡೇ. ಅವರಿಗೆ ಯಾವತ್ತೂ ಅನ್ನಿಸ್ಲಿಲ್ಲ ನಾನು ಐ ಹ್ಯಾವ್ ಟು ಕಮ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ರಿಲಿಜನ್, ದ್ಯಾಟ್ಸ್ ವೈ ಐ ಹ್ಯಾವ್ ಟು ಇದು ಅಂತ ಲರ್ನ್ ಸಂಸ್ಕೃತಮ್ ಅಂತ. ಸೊ ಹಾಗಾಗಿ ಅದಕ್ಕೊಂದು ಅವಕಾಶ ನಾವು ಮಾಡಿಕೊಟ್ಟಾಗ ದೇ ವಿಲ್ ಆ್ಯಕ್ಚುಲಿ ಫೀಲ್ ಫ್ರೀ ಟು ಕಮ್ ಇನ್ಸೈಡ್ ದಟ್ ಇದು ಕಮ್ಯುನಿಟಿ. ಯಾಕಂದರೆ ಭಾಷೆಯನ್ನು ಭಾಷೆ ಅಂತ ನೋಡಲಾರ್ದೆ, ಇಫ್ ಐ ಸಿ ಇಟ್ ಆಸ್ ಅ ರಿಲಿಜನ್, ದೆನ್ ನೋಬಡಿ ವಿಲ್ ಕಮ್. ಮೈ ಓನ್ ರಿಲಿಜನ್ ವಿಲ್ ನಾಟ್ ಆಕ್ಸೆಪ್ಟ್ ಟು ಕಮ್ ಇನ್ಸೈಡ್, ಕಮ್ ಆ್ಯಂಡ್ ಲರ್ನ್ ಸಂಸ್ಕೃತ. ಎಲ್ಲಕ್ಕಿಂತ ಮೊದಲು ಹೌದು. ಗಜಲ್ಸ್ ಅಂತ ತೊಗೊಂಡ್ರೆ, ಐ ಲೈಕ್ ಗಜಲ್ಸ್, ದಟ್ಸ್ ವೈ ಐ ಲೈಕ್ ಉರ್ದು. ಇಟ್ಸ್ ನಾಟ್ ಬಿಕಾಸ್ ಐ ಆಮ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ದ್ಯಾಟ್ ರಿಲಿಜನ್ ಆರ್ ಸಮಥಿಂಗ್. ಆ ಒಂದು ಭಾಷೆ ಒಂದು ಸರಳತೆ ಕೂಡ ಇದೆ, ಅದರಲ್ಲೊಂದು ಸೌಂದರ್ಯ ಕೂಡ ಇದೆ, ಅದಕ್ಕೆ ನಂಗೆ ಇಷ್ಟ ಅದು. ಐ ನೆವರ್ ಥಿಂಕ್ ದ್ಯಾಟ್ ಐ ಶುಡ್ ನೆವರ್ ಸ್ಪೀಕ್ ಉರ್ದು ಬಿಕಾಸ್ ಐ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಅ ಮುಸ್ಲಿಮ್ ಇದು ಅಂತ, ಆರ್ ಎನಿ ಪರ್ಟಿಕ್ಯುಲರ್ ರಿಲಿಜನ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಅದೇ ರೀತಿ ಜನರಿಗೆ ಅನ್ನಿಸ್ಬೇಕು ದ್ಯಾಟ್ ನಾನು ಸಂಸ್ಕೃತ ಮಾತನಾಡಬೇಕು ಅಂದರೆ ಐ ಶುಡ್ ನಾಟ್ ಬಿಲಾಂಗ್ ಟು ಎನಿ ಕಮ್ಯುನಿಟಿ, ಐ ಶುಡ್ ಬಿ ಫ್ರೀಲಿ ಏಬಲ್ ಟು ಸ್ಪೀಕ್ ಸಂಸ್ಕೃತ ಅಂತ. ಬಟ್ ಆ ಪ್ರಯತ್ನ ಒಂದು ನಡೀತಾ ಇರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಹೌದು. ಬಟ್ ಯಾವ ಸ್ಕೇಲಲ್ಲಿ ಅದು ಹೇಗಿದೆ?
ಅದು ಇವಾಗ ನಾನು ಹೇಳಿದ ಹಾಗೆ ಬರೀ ನಾವು ಕ್ಲಾಸಸ್ ಮಾಡೋದ್ರಿಂದ, ಸ್ಕೂಲಲ್ಲಿ ಸಂಸ್ಕೃತ ಕಲಿಯೋದ್ರಿಂದ ಯಾವತ್ತೂ ಆಗೋದಿಲ್ಲ. ಮೀಡಿಯಾ ತರಬೇಕು. ಯಾವುದೇ ಒಂದು ಸಮ್ ಪೀಪಲ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಸೀಯಿಂಗ್ ದ ಏನು ಹೇಳ್ತಾರೆ ಮೂವೀಸ್ ಅಲ್ವಾ. ಸೊ ಆ ಮೂವಿಯಿಂದ ಸ್ಟೈಲ್ ಕಾಪಿ ಮಾಡೋಕ್ಕೆ ಶುರು ಮಾಡ್ತಾರೆ. ದೇ ಚೇಂಜ್ ದೇರ್ ಇದು ವೇಷಭೂಷ, ಅಥವಾ ದೇ ಚೇಂಜ್ ದೇರ್, ಈ ಹೆಬ್ಬುಲಿ ಕಟ್ ಅಂತ ಬಂತು, ಹೆಬ್ಬುಲಿಯಲ್ಲಿ ಒಂದು ಹೇರ್ ಸ್ಟೈಲ್ ಬಂತು. ಆ ಹೆಬ್ಬುಲಿ ಹೀರೋ ನೋಡಿ ತುಂಬ ಜನ ದೇ ಸ್ಟಾರ್ಟೆಡ್ ದೇರ್. ಇನ್ಫ್ಯಾಕ್ಟ್ ಸಲೂನ್ಸಲ್ಲಿ ಇವತ್ತು ಕೂಡ ದೇರ್ ಇಸ್ ಅ ಸ್ಟೈಲ್ ಕಾಲ್ಡ್ ಆಸ್ ಹೆಬ್ಬುಲಿ ಕಟ್. ನಂಗೆ ಹೆಬ್ಬುಲಿ ಕಟ್ ಮಾಡ್ತೀರಾ ಅಂತ ದಿ ಗೋ ಆ್ಯಂಡ್ ಚೇಂಜ್ ದೇರ್ ಹೇರ್ ಸ್ಟೈಲ್ಸ್. ಸೊ ಅದೇ ಥರ ಭಾಷೆ ಕೂಡ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇವಾಗ ಗಾಳಿಪಟದಲ್ಲಿ ಗಣಿ ಹೇಗೆ ಮಾತಾಡ್ತಾನೆ, ಅದನ್ನ ನೋಡಿ 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 ತುಂಬ ಜನ ದೇ ಗಾಟ್ ಇನ್ಫ್ಲುಯೆನ್ಸ್. ಓ, ನಾನು ಈ ಥರ ಮಾತಾಡಬೇಕಲ್ಲ ಗುರು ಅಂತ. ಆ ರೀತಿ ಮೀಡಿಯಾಯಿಂದ ಹೈಯೆಸ್ಟ್ ಇನ್ಫ್ಲುಯೆನ್ಸ್ ಆಗುತ್ತೆ, ಮೇನ್ ಸ್ಟ್ರೀಮ್ ಮೀಡಿಯಾಯಿಂದ ಹೈಯೆಸ್ಟ್ ಇನ್ಫ್ಲುಯೆನ್ಸ್ ಆಗುತ್ತೆ. ಆ ಕ್ವಾಲಿಟಿ ನಾವು ತರಬೇಕು ಸಂಸ್ಕೃತದಲ್ಲಿ. ಇವತ್ತಿನ ಕಥೆಯನ್ನು ನಾವು ತಗೊಳ್ಬೇಕು, ಇವತ್ತಿಗೆ ಸೂಟ್ ಆಗುವಂತೆ ಪೌರಾಣಿಕ ಕಥೆಗಳು, ನೀತಿ ಕಥೆಗಳು ಅದಕ್ಕೆ ಕೂತ್ರೆ ಆಗಲ್ಲ ಅಂತಿಲ್ಲ. ಆಗಲ್ಲ. ಅದಕ್ಕೆ ಇವತ್ತಿನ ಒಂದು ಜನ ಯಾವುದಕ್ಕೆ ರಿಲೇಟ್ ಮಾಡ್ತಾರೆ ಅಂಥ ಒಂದು ವಿಷಯವನ್ನು ತಗೊಂಡು, ವಿಷಯ ವಸ್ತು ಇರಬೇಕು ನಮ್ಮ ಹತ್ರ. ಅದು ಇರಬೇಕು, ಇದು ಇರಬೇಕು, ಅದು ಕೂಡ ಇರಬೇಕು, ಇದು ಕೂಡ ಇರಬೇಕು. ಹೌದು. ನಿಮ್ಮ ಹತ್ರ ಆಗಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೇನು ಅಂತಂದರೆ, ನೀವು ರ್ಯಾಪ್ ಹಾಡು ಅಂತ ಹೇಳಿದ್ರಿ, ಏನಾದರೂ ಅದು ಸ್ಯಾಂಪಲ್ ಏನಾದರೂ ಹೇಳ್ಬೋದಾ? ಖಂಡಿತ. ಒಂದು ಮೊದಲನೇದಾಗಿ ಮಾಡಿದ್ದು ಈ ಅಪ್ನಾ ಟೈಮ್ ಆಯೇಗಾ ಅನ್ನೋದು ಸಂಸ್ಕೃತದಲ್ಲಿ. उत्तिष्ठत्वमग्नेरन्वेष यस्व नियतं प्रसारे यस्व पक्षम् आकाशः त्वां नमति आयाति समयः आयाति हेमादृशो विवेकी न मिलितो न वा मिलति शब्दस्य ज्वाला मम निगडं लीनयति यावत् त्वं वपसि तावत् त्वं खादसि मम स्वप्नमस्ति एवं यद्भयं भाययति जीवितं मम स्वप्नं कथं वा खननति अपहास्येन हि जीवतु अज्ञानेन न चलतु सर्वं सदा संस्मरतु मार्गान् सर्वान् चरतु प्राप्तं सर्वं न सुलभम् एतेन सार्थकं जीवनं खलु अस्माकं ಟೈಮ್ ಆಯಾತಿ. ಮಧ್ಯ ನೀವು ಟೈಮ್ ಸೇರಿಸಿದೆ. ಕರೆಕ್ಟ್, ಆ ಥರ. ಹಾಗೆ ಏನಾದರೂ ಕನ್ನಡದ ಹಾಡುಗಳು ಏನಾದರೂ ಟ್ರೈ ಮಾಡಿದ್ದೀರಾ? ಕನ್ನಡದ ಹಾಡುಗಳು ಜೀವ ಪುಷ್ಪಾಯತೆ ಜೀವ ಹೂವಾಗಿದೆ. ಜೀವ ಪುಷ್ಪಾಯತೆ ಭಾವೋ ಮಧುರಾಯತೆ जीवितं गायते तव संयोगेन जीवः पुष्पायते ಅಂತ. ಹಾಗೆ ಅದರಲ್ಲಿ ಮತ್ತೆ ಸಂಸ್ಕೃತ ಪದಗಳು ಕೂಡ ಸೇರ್ಕೊಂಡಿದೆ. ಹೌದು, ಜೀವ, ಭಾವ. ನಮ್ಮ ಕನ್ನಡದ ಭಾವ, ಜೀವ, ಅದರಲ್ಲಿ ಸಂಸ್ಕೃತ ಇದೆ. ಹಾಗೆ ಬೇರೆ ಏನಾದರೂ ಬೇರೆ ಪ್ರಯತ್ನಗಳು, ಇನ್ನೊಂದು ಕೇಸರಿಯ ಐ ಕ್ಯಾನ್ ಸಿಂಗ್ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಾರೆ. ಹೃದಯ ಹೃದಯಂ ತವ ಜೀವನಾಯ ಅರ್ಪಿತಂ ಪ್ರಿಯ ಕಿಮೇದಂ किं वा इदं चेतनम् परमात्मना त्रैलोकसौन्दर्यम् अवतीर्य तव रूपं विस्मयमिदं रचितं नयनोते अञ्जनेनाहं परिवर्तयेयम् अनवरतं प्रेमकथनं केसरः तव ಸಂಘಃ ಪ್ರಿಯ ಆಗಮನೇನ. ಹೀಗೆ ನೈಸ್. ಇದರ ಮುಂದೆ ಸಂಸ್ಕೃತ ಡಬ್ಡ್ ಮೂವಿಗಳು ಬಂದಾಗ ಎಲ್ಲ ತುಂಬ ಬ್ಯುಸಿ ಇರ್ತೀರ. ಹೌದು. ಮತ್ತೆ ಅದೇನೋ ಮೆಟ್ರೋದೇನೋ ಹೇಳ್ತಾ ಇದ್ರೆ. ಕರೆಕ್ಟ್. ಸೊ ಮೆಟ್ರೋ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಸಂಸ್ಕೃತ ಇದ್ರೆ ಹೇಗೆ ಅಂತ. ಸೊ ಎಲ್ಲಿ ನೋಡಿದ್ರು ಕೂಡ ಐ ಥಿಂಕ್ ಯುವರ್ ವಾಯ್ಸ್ ಇಸ್ ದೇರ್. ಟಿವಿ ಆನ್ ಮಾಡಿದ್ರೆ ನಿಮ್ಮ ವಾಯ್ಸ್ ಇದೆ, ಮೆಟ್ರೋಲ್ ಹೋಗ್ತಾ ಇರುವಾಗ ಯುವರ್ ವಾಯ್ಸ್ ಇಸ್ ದೇರ್. ಆ್ಯಂಡ್ ಎವ್ರಿ ಟೈಮ್ ಯು ಸೇ ದಟ್ ದ ಡೋರ್ಸ್ ಓಪನ್ ಆನ್ ದ ಲೆಫ್ಟ್ ಅಂತ ಹೇಳಿದಾಗೆಲ್ಲ
ಹಾಗೆ ಸೊ ಐ ಥಾಟ್ ನೀವು ಇಂಗ್ಲೀಷಲ್ಲಿ ನೀವೇನು ಹೇಳ್ತೀರಿ ಅದನ್ನ ನಾನು ಸಂಸ್ಕೃತದಲ್ಲಿ ಟ್ರೈ ಮಾಡ್ಬೋದಾ ಅಂತ. Yes, please. ಓಕೆ, ಸೊ ನೀವು ಫಸ್ಟ್ ಸಂಸ್ಕೃತ ಇದು ಇಂಗ್ಲಿಷ್ದು ಹೇಳ್ತೀರಾ? ನಾನು ಹೇಳ್ಬೇಕಾ? ಹಾ, ನೀವೊಂದು ಸೆಂಟೆನ್ಸ್ ಯಾವ ಹೇಳಿ. ಐ station? ಥಿಂಕ್ ಓಕೆ ರಾಷ್ಟ್ರೀಯ ವಿದ್ಯಾಲಯ ರೋಡ್. ಓಕೆ, ಇಲ್ಲ ನನಗೆ ಐ ಹ್ಯಾವ್ ಎ ಬೆಟರ್ ಒನ್. ಓಕೆ. The next station is Dive Deep with Badekila Pradeep. ವಾವ್. ಅಗ್ರಿಮ ಸ್ಥಾನಕಂ ಡೈವ್ ಡೀಪ್ ವಿತ್ ಪ್ರದೀಪ್ ಬಡೇಕಿಲ. And the doors will open on the left. ದ್ವಾರಂ ವಾಮತಃ ಉದ್ಘಾಟ್ಯತೆ. Please mind the gap while deboarding. ಅವತರಣ ಸಮಯೇ ಲಕ್ಷ್ಯಂ ಸ್ಥಾಪಯಂತು. ವಾವ್, ಆಗಲಿ. ಅಲ್ಲೂ ಕೂಡ ಹಾಗೆ ಅಂದರೆ ಐ ಥಿಂಕ್ ಎಲ್ಲ ಕಡೆ ಆಕ್ಸೆಪ್ಟಬಲ್ ಆಗಿ ಬರೋ ಒಂದು ಕಾಲ ಬರಲಿ ಅನ್ನೋದೇ ನಮ್ಮದು ಕೂಡ Yes. ಒಂದು ಆಶಯ. ಹೌದು, ಹಾಗೆ ನಿಮ್ಮ ಪ್ರಯತ್ನ ಹೀಗೆ ನಿರಂತರವಾಗಿ ನಡೀಲಿ, ಖಂಡಿತ ಖಂಡಿತ. ಒಳ್ಳೇದಾಗಲಿ. ಮತ್ತೇನಾದರೂ ಬೇರೆ ಏನಾದರೂ ಯು ವಾಂಟ್ ಟು ಸ್ಪೀಕ್ಸ್? ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಆಗಲೇ ಅದೇ ಹೇಳ್ತಾ ಇದ್ದೆ, ಇಂಟರ್ವ್ಯೂಸ್ ಐ ವಾಂಟೆಡ್ ಟು ಇಂಟರ್ವ್ಯೂ ಯು ಅಂತ. ಸಂಸ್ಕೃತದಲ್ಲಿ ಆಗಲ್ಲ, ನಮ್ಗೆ ಬರಲ್ಲ. ಸೊ ಸಂಸ್ಕೃತದಲ್ಲಿ ಬರೋ ಹಾಗೆ ಆಗ್ಲಿ ಅನ್ನೋದು ಕೂಡ ಐ ಥಾಟ್. ಆಯ್ತು, ನಾನು ಅಷ್ಟು ಸಂಸ್ಕೃತ ಕಲ್ತ್ಬಿಡ್ತೀನಿ. ಖಂಡಿತ ಖಂಡಿತ. ಸೊ ಈ ವೇದಿಕೆ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ದಟ್ ಪಾಡ್ಕಾಸ್ಟ್ ಇಂಟರ್ವ್ಯೂಸ್ ಎಲ್ಲ ಸಂಸ್ಕೃತದಲ್ಲಿ ಮಾಡಕ್ ನಾವೆಲ್ಲ ಶುರು ಮಾಡೋಣ ಅಂತ. ಈಗ ಯಾರ್ಯಾರು ಅಹಂ ಸಂಸ್ಕೃತ ಸಂಸ್ಕೃತಂ ಏನು ಪಠಾಮಿ. ಎಸ್, ಹೌದು. ಸಮ್ಯಕ್. ಈಗ ನ ಜಾನಾಮಿ. ಚಿಂತಾ ಮಾಸ್ತು. ಹಾಗೆ ತುಂಬ ಅಂದರೆ ಕೇಳೋದಕ್ಕೆ ಇಂಪಾಗಿರುತ್ತೆ. ಹೌದೌದು. ಹಾಗೆ ನಿಮ್ಮ ದನಿ ಕೂಡ ಅಷ್ಟೇ ತುಂಬ ಇಂಪಾಗಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ. ಧನ್ಯವಾದ. ಅದರಲ್ಲೂ ಸಂಸ್ಕೃತ ಹಾಡನ್ನು ಕೇಳೋದು ಮತ್ತಷ್ಟು ಖುಷಿ ಆಯಿತು. ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅನ್ನು ಹೇಳ್ತೀವಿ. ಜೊತೆಗೆ ನೀವೇ ಹೇಳಿದ್ರಿ, ಹಲವಾರು ಬ್ರ್ಯಾಂಡ್ಗಳು ಸಂಸ್ಕೃತದ ಪದಗಳನ್ನು ಬಳಸ್ತಾರೆ ಅಂತ ಹೇಳ್ಕೊಂಡು, ನಾವು ನಿಮಗೆ ಅದೇ ರೀತಿಯ ಒಂದು ಬ್ರ್ಯಾಂಡ್ನ ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಡ್ತಾ ಇದ್ದೀವಿ. ಅವರು ಹಾರ್ದಿಕ್ ಹರ್ಬಲ್ಸ್ನವರ ಸತ್ವಂ ಅನ್ನೋ ಅವರು ಹರ್ಬಲ್ ವಾಟರ್ ಮತ್ತು ಹರ್ಬಲ್ ಸೋಪ್, ಹಾಗೆಯೇ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇತ್ಯಾದಿ ಬೇರೆ ಬೇರೆ ವಸ್ತುಗಳನ್ನು ಅವರು ಮಾರ್ಕೆಟ್ ಮಾಡ್ತಿದ್ದಾರೆ. ಸೊ ಸತ್ವ, ತುಂಬಾ ಖುಷಿ ಆಯಿತು. ಹಾಗೆ ನೀವು ಅವಾಗ ಹೇಳಿದಾಗನೇ ನನಗೆ ಮೈಂಡಿಗೆ ಬಂತು. ಹಾಗೆ ಒಳ್ಳೇದಾಗಲಿ, ನಿಮ್ಮ ಪ್ರಯತ್ನ ಮತ್ತೆ ಅದೇ ಹೇಳ್ದಂಗೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ, ಇದು ಇವತ್ತಿನ ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡೇಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ವಿಚಾರಗಳತ್ತ ಗಮನ ಹರಿಸೋಣ. ಲೆಟ್ಸ್ ಡೈವ್ ಡೀಪ್ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.